ಏಕ ಬುದ್ಧಿಪ್ರದಾಯಕ ವರಸಿದ್ಧಿ ವಿನಾಯಕನ ಆಶೀರ್ವಾದ ಅನುಗ್ರಹವನ್ನು ಬೇಡಿಕೊಂಡು ಸರ್ವಧರ್ಮದ ದೈವದೇವರುಗಳ ಆಶೀರ್ವಾದದ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲರನ್ನು ಕೂಡ ಓಶಿಮಾ ಸಿಸ್ಟಮ್ಸ್ ಪರವಾಗಿ ಅತ್ಯಂತ ಪ್ರೀತಿಯಿಂದ ಆದರಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕೂ ಮುಂಚೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಓಶಿಮಾ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ 2 ಬ್ರ್ಯಾಂಡ್ ನ್ಯೂ ಪ್ರಾಡಕ್ಟ್ಗಳನ್ನು ಮಾರುಕಟ್ಟೆಗೆ ಲಾಂಚ್ ಮಾಡ್ತಾ ಇದೆ. ಆ್ಯಂಡ್ ಇಲ್ಲಿಯವರೆಗಿನ ಈ ಸಂಸ್ಥೆಯ ಒಂದು ಜರ್ನಿಯನ್ನು 2 ನಿಮಿಷದಲ್ಲಿ ಹೇಳೋದಾದರೆ 1994ನೇ ಇಸ್ವಿ 28 ವರ್ಷಗಳ ಹಿಂದೆ ನಾವು ಹೋಗಬೇಕಾಗತ್ತೆ. ಆಗ ನಮ್ಮ ಕೋಸ್ಟಲ್ ಕರ್ನಾಟಕದಲ್ಲಿದ್ದದ್ದು 2 ಎಂಜಿನಿಯರಿಂಗ್ ಕಾಲೇಜ್ಗಳು, ಒಂದು ಸುರತ್ಕಲ್ನ KREC, ಇನ್ನೊಂದು ಮಣಿಪಾಲದ MIT. ವಿಟ್ಲ ಅನ್ನುವಂಥ ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ಪ್ರತಿಷ್ಠಿತ ಮನೆತನದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಸಾಕಷ್ಟು ಕನಸುಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಮಣಿಪಾಲಕ್ಕೆ ಹೋಗ್ತಾರೆ. ಮಣಿಪಾಲದ MITಯಲ್ಲಿ ಎಂಜಿನಿಯರಿಂಗ್ ಪದವಿಯನ್ನು ಪಡಿತಾರೆ. ನಂತರ ಸಾಕಷ್ಟು ಕಾರ್ಪೊರೇಟ್ ಕಂಪನಿಗಳಲ್ಲಿ ಅವರಿಗೆ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಗುತ್ತೆ, ಆಫರ್ಗಳು ಬರುತ್ತೆ. ಆದರೆ ಅವ್ರ ಮನಸ್ಸಲ್ಲಿ ಒಂದು ಆಸೆ ಇತ್ತು, ಏನು ಅಂತ ಹೇಳಿದರೆ, ನಾನು ಸ್ಯಾಲರಿ ತಗೊಳ್ಳೋವಂಥ ವ್ಯಕ್ತಿ ಆಗಬಾರ್ದು, ಸ್ಯಾಲರಿ ಕೊಡೋವಂಥ ಒಬ್ಬ ಉದ್ಯಮಿ ಆಗಬೇಕು. ಆ ರೀತಿಯಾದಂಥ ಒಂದು ಕನಸು. ಜೊತೆಗೆ ಬಹಳ ಒಂದು ದೇಶಭಕ್ತ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವಂಥ ಅವರು ಭಾರತದ ಆರ್ಥಿಕತೆಗೆ ಏನಾದರೂ ಕೊಡುಗೆಯನ್ನು ಕೊಡುವಂಥ ಒಬ್ಬ ಉದ್ಯಮಿ ಆಗಬೇಕು ಅನ್ನೋವಂಥ ಒಂದು ಕನಸನ್ನು ಕಾಣ್ತಾರೆ. ಆ್ಯಂಡ್ ತಂದೆಯ ಸಪೋರ್ಟ್ ಇರುತ್ತೆ, ಮನೆಯವರ ಆಶೀರ್ವಾದ ಇರುತ್ತೆ. ಇಲ್ಲಿ ಒಂದು ಪುಟ್ಟ ಕಂಪನಿಯನ್ನು ಆರಂಭ ಮಾಡ್ತಾರೆ. ವೆಲ್ಡಿಂಗ್ ಎಲೆಕ್ಟ್ರೋಡ್ಸನ್ನು ಶುರು ಮಾಡುವಂಥ ಒಂದು ಸಂಸ್ಥೆ ಆರಂಭ ಆಗುತ್ತೆ, ಕ್ಲಾಸಿಕ್ ಫ್ಯೂಷನ್ ಮೆಟಲ್ಸ್ ಅನ್ನೋವಂಥ ಒಂದು ಹೆಸರಿನಲ್ಲಿ. ಒಂದಷ್ಟು ವರ್ಷಗಳವರೆಗೆ ಏಳು ಬೀಳಿನಿಂದ ಆ ಕಂಪನಿ ಸಾಗಿ ಬರುತ್ತೆ. ಇನ್ನೇನು ಮುಂದುವರಿಸಬೇಕಾ ನಿಲ್ಲಿಸಬೇಕಾ ಅನ್ನೋವಂಥ ಪರಿಸ್ಥಿತಿಲೂ ಕೂಡ ಆ ಸಂಸ್ಥೆ ಕಾಣುತ್ತೆ. ಅಲ್ಲಿಂದ ಮೇಲೆದ್ದು ಬಂದವರು ಇಲ್ಲಿಯವರೆಗೆ 28 ವರ್ಷಗಳ ಒಂದು ಯಶಸ್ವಿ ಯಾನ ಅವ್ರದ್ದು. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗದೆ ಅತ್ಯುತ್ತಮ ಗುಣಮಟ್ಟದ ಮೂಲಕ ಇವತ್ತು ಕರ್ನಾಟಕದಲ್ಲಿ ವೆಲ್ಡಿಂಗ್ ಎಲೆಕ್ಟ್ರೋಡ್ಸ್ ಅಂತ ಹೇಳಿದಾಗ ಮೊದಲ ಆಯ್ಕೆ, ವೆಲ್ಡರ್ಗಳ ಅಚ್ಚುಮೆಚ್ಚಿನ ಆಯ್ಕೆ ಅಂತ ಹೇಳಿದರೆ ಅದು ಓಶಿಮಾ. ಎಷ್ಟೋ ಜನರ ಹತ್ರ ನಾವು ಮಾತಾಡಬೇಕಾದ್ರೆ ಕ್ಯೂರಿಯಾಸಿಟಿಗೆ, ನಾನು ರೇಡಿಯೋ ಶೋ ಮಾಡಬೇಕಾದ್ರೆ, ನನ್ನ ಹೆಸರು RJ ಪ್ರಸನ್ನ ಅಂತ, ರೇಡಿಯೋ ಶೋ ಮಾಡಬೇಕಾದ್ರೆ ಕೆಲವೊಮ್ಮೆ ನಮಗೆ ಎಲ್ಲರೂ ಕಾಲ್ ಮಾಡ್ತಾರೆ. ವೆಲ್ಡಿಂಗ್ ಶಾಪಿಂದ ಯಾವುದಾದ್ರೂ ಕಾಲ್ ಬಂದಾಗ ನಾನು ಸುಮ್ಮನೆ ಹೀಗೆ ಅವ್ರ ಹತ್ರ ಕೇಳೋದು, ಯಾವ ಎಲೆಕ್ಟ್ರೋಡ್ಸನ್ನು ಯೂಸ್ ಮಾಡ್ತೀರಿ ಅಂತ. ಆಗ ಬಹಳಷ್ಟು ಜನ ಹೇಳುವಂಥದ್ದು ಒಂದೇ, ಓಶಿಮಾ ಅನ್ನೋವಂಥ ಹೆಸರು. ಅಷ್ಟರ ಮಟ್ಟಿಗೆ ಸಕ್ಸಸ್ಸನ್ನು ಕಂಡಿರುವಂಥ ಸಂಸ್ಥೆ ಇವತ್ತು 2 ಅದ್ಭುತವಾದ ಪ್ರಾಡಕ್ಟ್ಗಳನ್ನು ಲೋಕಾರ್ಪಣೆ ಮಾಡ್ತಿದೆ. ಆ್ಯಂಡ್ ಆ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಅರುಣಾ ಇಂಡಸ್ಟ್ರೀಸ್ನ ಮ್ಯಾನೇಜಿಂಗ್ ಪಾರ್ಟ್ನರ್ ಹಾಗೆ ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಬೈಕಪಾಡಿ ಇದರ ಪ್ರೆಸಿಡೆಂಟ್ ಆಗಿರುವಂಥ ಶ್ರೀ ಅನಂತೇಶ್ ವಿ ಪ್ರಭು ಅವರನ್ನು ಅತ್ಯಂತ ಪ್ರೀತಿಯಿಂದ ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ಪ್ರಾಡಕ್ಟನ್ನು ಅನ್ವೀಲ್ ಮಾಡಲಿಕ್ಕಿರುವಂಥ ನಮ್ಮ ಕನ್ನಡ ಚಿತ್ರರಂಗದ ಬಹು ಬೇಡಿಕೆಯ ನಟ ಪೃಥ್ವಿ ಅಂಬರ್ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ, ಹಾಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾಂಗ್ಳೂರ್ ಝೋನ್ನ ಫೀಲ್ಡ್ ಜನರಲ್ ಮ್ಯಾನೇಜರ್ ಆಗಿರುವಂಥ ಶ್ರೀ M ರವೀಂದ್ರ ಪ್ರಭು ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ, ಇಷ್ಟೆಲ್ಲ ನಾನು ಹೇಳಿದೆ, ಈ ಎಲ್ಲ ಕಾರ್ಯಕ್ರಮಗಳ ಹಿಂದಿನ ಶಕ್ತಿ ಆ್ಯಂಡ್ ಓಶಿಮಾ ಸಿಸ್ಟಮ್ಸ್ನ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಕೂಡೂರು ರಾಮಚಂದ್ರ ಭಟ್ ಅವರು ಎಲ್ಲ ಅತಿಥಿಗಳನ್ನು ವೇದಿಕೆಗೆ ಕರ್ಕೊಂಡು ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಜೊತೆಗೆ ಈ ಒಂದು ಸುಂದರವಾದಂಥ ಕಾರ್ಯಕ್ರಮವನ್ನು ನಾವು ಆರಂಭಗೊಳಿಸ್ತಾ ಇದ್ದೇವೆ. ಅರುಣಾ ಇಂಡಸ್ಟ್ರೀಸ್ನ ಮ್ಯಾನೇಜಿಂಗ್ ಪಾರ್ಟ್ನರ್ ಹಾಗೆ ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆಗಿರುವಂಥ ಶ್ರೀ ಅನಂತೇಶ್ ಪ್ರಭು ಅವರು, ಜನಪ್ರಿಯ ನಟ ಹಾಗೆ ನಮ್ಮ ಓಶಿಮಾ ಈ ಒಂದು ಪ್ರಾಡಕ್ಟ್ನ ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಆಗಿರುವಂಥ ಪೃಥ್ವಿ ಅಂಬರ್, ಹಾಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾಂಗ್ಳೂರ್ ಝೋನ್ನ ಫೀಲ್ಡ್ ಮ್ಯಾನೇಜರ್ ಜನರಲ್ ಮ್ಯಾನೇಜರ್ ಶ್ರೀ M ರವೀಂದ್ರ ಬಾಬು ಇವರೆಲ್ಲರ ಉಪಸ್ಥಿತಿಯಲ್ಲಿ ಇವತ್ತು ಓಶಿಮಾ ಎಕ್ಸೆಲ್ ಹಾಗೆ ಓಶಿಮಾ ಲೈಟ್ ಅನ್ನೋವಂಥ 2 ಪ್ರಾಡಕ್ಟ್ಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಿಕ್ಕಿದ್ದೀವಿ. ಎಲ್ಲ ಕಾರ್ಯಕ್ರಮದ ಆರಂಭದಲ್ಲಿ ಈ ಕಾರ್ಯಕ್ರಮದ ಉದ್ದೇಶ ಹಾಗೆ ಪ್ರಾಡಕ್ಟ್ಗಳ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಮ್ಮ ಮುಂದೆ ನೀಡಲಿಕ್ಕೆ ಈ ಸಂಸ್ಥೆಯ CMD ಆಗಿರುವಂಥ ಕೂಡೂರು ರಾಮಚಂದ್ರ ಭಟ್ ಅವರು ಪ್ರಾಸ್ತಾವಿಕವಾಗಿ ಹಾಗೆ ತಮ್ಮನ್ನೆಲ್ಲ ಸ್ವಾಗತಿಸಲಿಕ್ಕಿದ್ದಾರೆ. ಹಿತೈಷಿಗಳೇ, ಬಂಧುಗಳೇ, ಗ್ರಾಹಕರೇ, ಎಲ್ರಿಗೂ ಶುಭ ಮುಂಜಾನೆಯನ್ನು ಕೋರ್ತಾ ನಮ್ಮ ಆತ್ಮೀಯ ಕರೆಗೆ ಹೋಗೊಟ್ಟು ಬಂದದಕ್ಕೆ ಪ್ರಥಮವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ 1-2 ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಇಲ್ಲಿ ನಿಂತಿದ್ದೇನೆ. ಪ್ರಸನ್ನ ಈಗಾಗಲೇ ಹೇಳಿದರು, 7 ಬೀಳುಗಳ ಒಂದು ಪಯಣದ ನಂತರ ಒಂದು ರೀತಿಯಲ್ಲಿ ಈಗ ಒಂದು ಹಂತವನ್ನು ತಲುಪಿ ಕರ್ನಾಟಕದ
ರಾಜ್ಯದ ಭೌಗೋಳಿಕವಾದ ಎಲ್ಲ ಸ್ಥಳಗಳಲ್ಲಿ ನಾವು ಅತಿ ಹೆಚ್ಚು ಮಾರಾಟ ಆಗುವಂಥ ಒಂದು ಉತ್ಪನ್ನ ಅಂತ ಅನಿಸ್ಕೊಂಡು ಮುಂದುವರಿತಾ ಇರುವಂಥದ್ದು ತುಂಬ ಸಂತೋಷದ ವಿಷಯ, ಹೆಮ್ಮೆಯ ವಿಷಯ. ಮಾರುಕಟ್ಟೆಯ ಒಂದು ಏನು ಬೇಡಿಕೆಗಳು ಅಥವಾ ಗ್ರಾಹಕರ ಒಂದು ಏನು ಸೈಕಾಲಜಿ ಇದು ಬದಲಾವಣೆ ಆಗ್ತಾ ಇರ್ತದೆ. ಒಂದೇನೇ ಕೊಟ್ಟರೆ ಅದು ಬಹುಶಃ ಸಾಕಾಗೋದಿಲ್ಲ. ಬೇರೆ ಬೇರೆ ರೀತಿಯ ವಿಭಿನ್ನವಾದಂಥ ಒಂದು ಉತ್ಪನ್ನಗಳನ್ನು ನಾವು ಮಾರುಕಟ್ಟೆಗೆ ಕೊಡಬೇಕಾದಂಥ ಅನಿವಾರ್ಯತೆ ಇದ್ದೇ ಇರ್ತದೆ. ಈ ಸಂದರ್ಭದಲ್ಲಿ ದೇಶದ ಆರ್ಥಿಕತೆ, ಮಾರ್ಕೆಟ್ನ ಏರಿಳಿತಗಳಿಗೆ ಸರಿಯಾಗಿ ಸ್ಪಂದಿಸುವುದಕ್ಕೋಸ್ಕರ ನಮ್ಮ ಗ್ರಾಹಕರ ಏನು ಬೇಡಿಕೆ ಇದೆ ಅದನ್ನು ಪೂರೈಸೋದಕ್ಕೋಸ್ಕರ ನಾವು ಒಂದು ಸ್ವಲ್ಪ ನಮ್ಮ ಉತ್ಪನ್ನದ ಶ್ರೇಣಿಯಲ್ಲಿ ಒಂದಷ್ಟು ಮಾರ್ಪಾಟು ಆಗಲಿ ಅಥವಾ ಒಂದು ಸ್ವಲ್ಪ ಸೇರಿಸ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಬಂತು. 2019ರಲ್ಲಿ ನಾವಿಲ್ಲಿ ಭಾಳ ವಿಜೃಂಭಣೆಯಿಂದ ನಮ್ಮ 25ನೇ ವರ್ಷದ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡಿದ್ದೇವೆ. ಅದರಲ್ಲಿ ಒಂದಷ್ಟು ನಮ್ಮ ಹಿತೈಷಿಗಳು, ನಮ್ಮ ಗ್ರಾಹಕರು ಬಂದಿದ್ದರು, ಅದಕ್ಕೆ ಸಾಕ್ಷಿಯಾಗಿದ್ದರು. ನಮ್ಮ ಸಂತೋಷದ ಸಂದರ್ಭದಲ್ಲಿ ಅವರೆಲ್ಲ ನಮ್ಮ ಜೊತೆ ಇದ್ದರು. ಇಂಡಸ್ಟ್ರಿಯ ಒಂದು ಮೆಟ್ಲನ್ನು ಹತ್ತುವಾಗ, ದೊಡ್ಡ ಇಂಡಸ್ಟ್ರಿಯ ಮೆಟ್ಲನ್ನು ಹತ್ತುವಾಗ ಅಲ್ಲಿ ಯಾವುದೇ ನಿಮ್ಮಲ್ಲಿ ಈ ಗುಣಮಟ್ಟದ ಚಿಹ್ನೆ ಆಗಲಿ, ಗುಣಮಟ್ಟದ ಒಂದು ಮಾರ್ಕ್ ಆಗಲಿ ನಿಮ್ಮಲ್ಲಿ ಇಲ್ಲ, ಅದು ಸ್ವಲ್ಪ ಕಷ್ಟ ಆಗ್ತದೆ ನಮಗೆ ಅಂತ. ಆಗ ನಾನೊಂದು ಮಾತನ್ನು ಹೇಳಿದ್ದುಂಟು, ಗುಣಮಟ್ಟದ ಮಾರ್ಕಿಂಗಿಂತಲೂ ಕಸ್ಟಮರ್ನ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಅಕ್ಸೆಪ್ಟೆನ್ಸೇ ಹೆಚ್ಚು. ಆದರೆ ನಮಗೆ ಯಾವುದೇ ಸಂದರ್ಭಗಳಲ್ಲಿ ಅದನ್ನು ಮಾಡೋದಕ್ಕೆ ನಮಗೇನು ತೊಂದರೆ ಇಲ್ಲ. ಅದಕ್ಕೆ ಬೇಕಾದ ಎಲ್ಲ ಥರದ ಯಂತ್ರೋಪಕರಣ ಆಗಲಿ ಅಥವಾ ಆ ಗುಣಮಟ್ಟದ ಏನು ಸ್ಕೇಲ್ ಇದೆ ಅದಕ್ಕೆ ಪ್ರೊಪೋರ್ಷನೇಟಾಗಿ ಹೋಗುವಂಥ ಎಲ್ಲ ವ್ಯವಸ್ಥೆ ನಮ್ಮಲ್ಲಿದೆ. ಅಥವಾ ನಮ್ಮ ಪ್ರಾಡಕ್ಟ್ ಅದಕ್ಕೆ ಪಾಸ್ ಆಗ್ತದೆ. ಇದು ಒಂದು ಬರೀ ಒಂದು ಫಾರ್ಮಾಲಿಟಿ ಮಾತ್ರ ಬಾಕಿ ಇರ್ತದೆ. ಅದು ಕೂಡ ಬೇಕಾದಾಗ ನಾವು ತರ್ತೇವೆ ಅಂತ ಹೇಳೋ ಮಾತನ್ನು ನಾನು ನಮ್ಮ ಗ್ರಾಹಕರಿಗೆ ಇದೇ ಸಭೆಯಲ್ಲಿ ನಾನು ಹೇಳಿದ್ದೆ. ಅದು ಆ ವಿಷಯ ಅದೇ ಥರ ಮುಂದುವರೆದು ಮತ್ತು ಅದರ ಬಗ್ಗೆ ಇನ್ನೂ ಫರ್ಮಾದ ಒಂದು ನಿರ್ಧಾರವನ್ನು ತಗೊಂಡು ನಾವು ನಮ್ಮ ಪ್ರಾಡಕ್ಟಿಗೆ ISI ಮಾರ್ಕ್, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸಿನ ISI ಮಾರ್ಕನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡಿ ಅದೀಗ ನಾವು ತಗೊಂಡು ಬಂದಿದ್ದೇವೆ. ಸೇಮ್ ವಶಿಮದ ಎಲ್ಲ ಏನು ಪರ್ಫಾರ್ಮೆನ್ಸ್ ಪ್ಯಾರಾಮೀಟರ್ಸ್ ಇದೆ ಅದು ಸೇಮ್ ಇರ್ತದೆ. ಆದರೆ ಅವರ ಗುಣಮಟ್ಟದ ಏನೊಂದು ಚೌಕಟ್ಟಿದೆ ಅದರ ಒಳಗಡೆ ತರುವಂಥ ಕೆಲಸವನ್ನು ನಾವು ಮಾಡಬೇಕಾಗಿತ್ತು. ಎಷ್ಟೋ ಸಲ ತೀರಾ ಇನ್ನೊಬ್ಬರು ಹೇಳಿದ ಗುಣಮಟ್ಟ ಆದಾಗ ಅದು ಎಲ್ಲರಿಗೆ ರುಚಿಸ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಎಷ್ಟೋ ಸಲ ಉದಾಹರಣೆ ಕೊಡುವಾಗ ಹೇಳಲಿಕ್ಕಿದೆ. ಒಂದು ಚ್ಯವನ್ಪ್ರಾಶ್, ನಾವು ಆಯುರ್ವೇದದ ಇದು ತಗೊಂಡಾಗ ನಮಗೆ ಗೊತ್ತಿರ್ತದೆ. ಚ್ಯವನ್ಪ್ರಾಶ್ ಅಂತ ಒಂದು ಲೇಹ ಸಿಗ್ತದೆ ಮಾರ್ಕೆಟಲ್ಲಿ, ಅಥವಾ ನೀವು ಆಯುರ್ವೇದಕ್ಕೆ ಡಾಕ್ಟರ್ ಹತ್ರ ಹೋದರೆ ಅವ್ರು ಕೊಡ್ತಾರೆ. ಕೋಟೆಕಲ್ನ ಒಂದು ಚ್ಯವನ್ಪ್ರಾಶ್ ಏನಿದೆ ಅದು ಜೆನ್ವಿನ್ ಚ್ಯವನ್ಪ್ರಾಶ್, ಆದರೆ ಅದು ಅಷ್ಟು ರುಚಿಸುವುದಿಲ್ಲ. ಅದು ಬಾಯಿಗೆ ಅಥವಾ ಅದು ಎಲ್ಲರೂ ಇಷ್ಟಪಡುವಂಥದ್ದಲ್ಲ. ಅದೇ ಡಾಬರಿದ್ದೀನಿ ತಗೊಂಡಾಗ ಅದು ಚ್ಯವನ್ಪ್ರಾಶವೇ, ಆದರೆ ಅದು ತಿನ್ನಲಿಕ್ಕೆ ಒಂದು ಸ್ವಲ್ಪ ಹೆಚ್ಚು ರುಚಿಕರವಾಗಿರ್ತದೆ, ಹೆಚ್ಚು ಇದಿರ್ತದೆ. ಹಾಗಾಗಿ ಈ ಕೆಲವು ಸಲ ಈ ಗುಣಮಟ್ಟ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ನವರು ಹೇಳಿದಂಥ ಗುಣಮಟ್ಟದ ಚೌಕಟ್ಟಿನಲ್ಲಿ ಮಾಡುವಾಗ ಒಂದಿಷ್ಟು ಬುಕ್ ವೈಸ್ 100% ನಾವು ಆ ಪ್ರಕಾರ ಮಾಡಿರ್ತೇವೆ. ಆದರೆ ಚ್ಯವನ್ಪ್ರಾಶದ ಹಾಗೆ ಒಂದು ಸ್ವಲ್ಪ ಕಹಿ ಇರ್ಬೋದು, ಒಂದು ಸ್ವಲ್ಪ ವೆಲ್ಡರ್ನ ಡೇ ಟು ಡೇ ಅವನ ರಿಕ್ವೈರ್ಮೆಂಟನ್ನು ನಾವು ಹೋಲಿಸಿದಾಗ ಅಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸದ ಇದು ಬರೋ ಸಾಧ್ಯತೆ ಇದೆ. ಹಾಗಾಗಿ ಅದು ಸ್ವಲ್ಪ ಇಂಟ್ರೊಡಕ್ಷನ್ ಮಾಡುವಾಗ ಒಂದು ಸ್ವಲ್ಪ ನಿಧಾನ ಮಾಡಿದ್ದು ಕೂಡ ಉಂಟು. ಕಸ್ಟಮರ್ಸ್ ಹ್ಯಾಪಿ ಇದ್ದಾರಲ್ಲ, ಯಾಕೆ ನಾವು ಅದನ್ನು ಇದು ಮಾಡೋದು ಅಂತೇಳಿ. ಆವಾಗ ನಮ್ಮ ಮಾರ್ಕೆಟಿಂಗ್ನವರ ಸಲಹೆ ಬಂತು, ಅದನ್ನು ಒಂದು ಬೇರೆ ಪ್ರಾಡಕ್ಟ್ ಆಗಿ ತರುವ, ಇದಕ್ಕೆ ನಾವು ಮಾಡಿದರೆ ಮತ್ತೆ ಎಲ್ಲಿಯಾದರೂ ಕಸ್ಟಮರ್ಸಿಗೆ ಅದು ಹಿತ ಅನಿಸದಿದ್ದರೆ ಸಮಸ್ಯೆ ಆಗ್ತದೆ ಅಂಥೇಳಿ, ಹಾಗಾಗಿ ಬೇರೆ ಒಂದು ಪ್ರಾಡಕ್ಟ್ ತರುವ ಅಂಥೇಳಿ ಅದಕ್ಕೆ ವಶಿಮಾ XL ಅಂತ ಇಲ್ಲಿದೆ. ವಶಿಮಾ ನಮ್ಮ ರೆಗ್ಯುಲರ್ ವಶಿಮಾ ಹಳದಿ ಪ್ಯಾಕೆಟ್ನ ನಮ್ಮ ನೆಚ್ಚಿನ ಗ್ರಾಹಕರಿಗೆಲ್ಲ ಗೊತ್ತಿದೆ. ಹಳದಿ ಪ್ಯಾಕೆಟ್ನ ವಶಿಮಾವನ್ನು ನಾವು ಒಂದು ಬೇಸ್ ಲೈನ್, ಒಂದು ರೆಫರೆನ್ಸ್ ಲೈನ್ ತಗೊಂಡ್ರೆ ವಶಿಮಾ XL ಒಂದು ಸ್ಟೆಪ್ ಹೈಯರ್, ಅದು ಕಂಪ್ಲೀಟ್ಲಿ BIS ಸ್ಟ್ಯಾಂಡರ್ಡ್ ಪ್ರಕಾರ ಮಾಡಿದಂಥದ್ದು, ISI ಮಾರ್ಕ್ ಇದೆ. ಅದನ್ನು ತರುವಂಥ ನಿರ್ಧಾರ ಮಾಡಿ ಅದಕ್ಕೆ ಬೇಕಾಗುವಂಥ ಎಲ್ಲ ಕೆಲಸಗಳನ್ನು ಮಾಡಿ ಅದಕ್ಕೆ ಅದರ ಲೈಸೆನ್ಸ್ ಕೂಡ ತಗೊಂಡಾಯಿತು. ಈಗ ಅದನ್ನು ನಾವು ಮಾರುಕಟ್ಟೆಗೆ ಬಿಡಲಿಕ್ಕೆ ತುಂಬ ಸಂತೋಷ ಪಡ್ತೇವೆ. ಅದರ ಬಹುಶಃ ಮಾರ್ಕೆಟ್ ಸೆಗ್ಮೆಂಟು ಸ್ವಲ್ಪ ಇಂಡಸ್ಟ್ರಿಗಳು, ಈಗ ಸಪೋಸಿಂಗ್ MRPಯಲ್ಲಿಗೆ ನೀವು ಹೋದರೆ ನಮ್ಮ ವೆಲ್ಡಿಂಗ್ ಎಲೆಕ್ಟ್ರೋಡ್ಸ್ ಇದೆ ನೀವು ತಗೊಳ್ಳಿ ಅಂತ ಹೇಳಿದರೆ ಬಹುಶಃ ನಮ್ಮ ವಿಸಿಟಿಂಗ್ ಕಾರ್ಡನ್ನು ಕೂಡ ನೋಡೋದಿಲ್ಲ ಅವರು.
ಅವ್ರು ಕೇಳ್ತಾರೆ ನಿಮ್ಮ ಹತ್ರ ಏನು ಸ್ಟ್ಯಾಂಡರ್ಡ್ ಇದೆ, ಏನು ಅಪ್ರೂವಲ್ಸ್ ಇದೆ, ಯಾವ ಇದರಲ್ಲಿ ನಿಮ್ಮದು ಅಪ್ರೂವ್ ಆಗಿದೆ ಅಂತ ಹೇಳುವ ಪ್ರಶ್ನೆ ಬರ್ತದೆ. ಆವಾಗ ನಾವು ಇನ್ನೀಗ ನಮ್ಮದು ನೋಡಿಯಪ್ಪ ISI ಇದೆ, ನಮ್ಮದು ಈ ಥರ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ನ ಸರ್ಟಿಫಿಕೇಟ್ ಇದೆ ನಮ್ಮ ಹತ್ರ ಅಂತ ಹೇಳಿ ಭಾಳ ಹೆಮ್ಮೆಯಿಂದ ಹೇಳ್ಬೋದು. ಹಾಗೆ ಇನ್ನೀಗ ನಮ್ಮ ಗ್ರಾಹಕರಿಗೆ, ನಮ್ಮ ಡೀಲರ್ಸ್ಗಳಿಗೂ ಕೂಡ ಇದೊಂದು ಹೊಸ ಒಂದು ಟೂಲ್ ಆಗಿ ನಮ್ಮ ಪ್ರಾಡಕ್ಟನ್ನು ಹೆಚ್ಚು ಮೂವ್ ಮಾಡಲಿಕ್ಕೆ ಒಂದು ಟೂಲ್ ಆಗಿ ಅದು ಪರಿವರ್ತನೆ ಆಗ್ತದೆ ಅಂತ ಹೇಳೋದನ್ನು ನಾವು ನಂಬಿದ್ದೇವೆ. ಅದೇ ಥರ ನಾನು ಆಗಲೇ ಹೇಳಿದೆ, ಮಾರ್ಕೆಟಿನ ಏನು ಬೇಡಿಕೆಗಳು ಇದೆ ಅದಕ್ಕೆ ಪ್ರಕಾರ ನಾವು ಸ್ಪಂದಿಸಬೇಕಾಗ್ತದೆ ಅಂತ. ಹಾಗಾದರೆ ನಮ್ಮ ಬೇಸ್ ಲೈನ್ ಒಶಿಮದ ಬೇಸ್ ಲೈನಿಗಿಂತ ಒಂದು ಹೆಜ್ಜೆಯನ್ನು ನಾವು ಇನ್ ಟರ್ಮ್ಸ್ ಆಫ್ ಪ್ರೈಸ್ ಮಾಡಿದ್ದೇವೆ. ಹಾಗಾದರೆ ಸ್ವಲ್ಪ ಈ ಕಡಿಮೆ ಬೇಕು ಅಂತ ಹೇಳುವವರಿಗೆ ಏನು ಮಾಡೋದು ಅಂತ. ರವೀಂದ್ರ ಸರ್, ಮೈ ಅಪಾಲಜೀಸ್, ಐ ಆಮ್ ಅಡ್ರೆಸ್ಸಿಂಗ್ ವಿತ್ ಕನ್ನಡ. Yes, thank you. I should have asked you before. So, ಸ್ವಲ್ಪ ಪ್ರೈಸ್ ಸೆನ್ಸಿಟಿವ್ ಮಾರ್ಕೆಟ್, ರೇಟೇ ಮುಖ್ಯವಾಗಿ ಅಲ್ಲಿ ವಿಷಯ ಆಗ್ತದೆ ಅಂತ ಹೇಳುವಂಥ ಮಾರ್ಕೆಟಿಗೆ ನಾವು ಇನ್ನೂ ಕೂಡ ಕಾಸ್ಟ್ಲಿದ್ದು ತಂದರೆ ಅದು ಇಲ್ಲ. ಈಗಿನ ಈ ಏನು ಸ್ಪರ್ಧಾತ್ಮಕವಾದಂಥ ಏನು ಮಾರ್ಕೆಟ್ ಇದೆ ಅಲ್ಲಿ ಇನ್ನೂ ರೇಟ್ ಜಾಸ್ತಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಹಾಗಾದರೆ ಸ್ಪರ್ಧಾತ್ಮಕ ಬೆಲೆಯಲ್ಲಿ ರೇಟೇ ಮುಖ್ಯವಾಗಿರುವಂಥ ಸಂದರ್ಭಗಳಲ್ಲಿ ಜನರಿಗೆ ಕೊಡಲಿಕ್ಕೆ ನಮ್ಮ ಹತ್ರ ಆ ಸೆಗ್ಮೆಂಟಲ್ಲಿ ಕೂಡ ಇರಬೇಕು ಅಂತ ಹೇಳಿ ನಾವು ನಮ್ಮ ಬೇಸ್ ಲೈನ್ಗಿಂತ ಒಂದು ಸ್ಟೆಪ್ ರೇಟ್ ವೈಸನ್ನು ನಾವು ಕೆಳಗೆ ತರುವಂಥ ಪ್ರಯತ್ನ ಮಾಡಿದೆವು. ರೇಟ್ ಕಮ್ಮಿ ಅಂತ ಹೇಳುವಾಗ ಸ್ವಲ್ಪ ಎಲ್ಲದರಲ್ಲೂ ಸ್ವಲ್ಪ ಕಾಂಪ್ರಮೈಸ್ ಇದ್ದೇ ಇರ್ತದೆ. ಹಾಗಾಗಿ ಅದು ರೇಟು ಕಮ್ಮಿ ಮತ್ತು ಒಂದು ಸ್ವಲ್ಪ ಮಾಪನದಲ್ಲಿ ಅಥವಾ ಇದರಲ್ಲಿ ಒಂದು ಸ್ವಲ್ಪ ಕಾಂಪ್ರಮೈಸ್ ಇದ್ದೇ ಇರ್ತದೆ. ಅದಕ್ಕೆ ನಾವು ಎಕ್ಸೆಲ್ ಅಂದರೆ ಮೇಲೆ ಇರುವಂಥದ್ದು ಎಕ್ಸಲೆಂಟ್, ಅದನ್ನು ಬೇಸ್ ಲೈನ್ಗಿಂತ ಒಂದು ಸ್ವಲ್ಪ ಕೆಳಗೆ ಅದನ್ನು ತರಬೇಕಾದಾಗ ನಾವು ಅದಕ್ಕೆ ಯಾವ ಹೆಸರು ಇಡ್ಬೋದು ಅಂತ ಯೋಚನೆ ಮಾಡುವಾಗ ಅದಕ್ಕೆ ಲೈಟ್ ಅಂತ ಇಡುವಂಥ ನಾವು ನಿರ್ಧಾರ ಮಾಡಿದೆವು. ಸೊ ಒಶಿಮ ಲೈಟ್ ಅಂತ ಹೇಳಿದರೆ ಅದು ಗುಣಮಟ್ಟ ಮತ್ತು ಸ್ಪರ್ಧಾತ್ಮಕ ಬೆಲೆಯ ಒಂದು ಮಿಶ್ರಣ ಅಥವಾ ಸಮತೋಲನವಾದಂಥ ಒಂದು ಅಂಶ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಇವತ್ತು 2 ಹೊಸ ಉತ್ಪನ್ನಗಳನ್ನು ನಾವು ತಯಾರು ಮಾಡಿ ಮಾರುಕಟ್ಟೆಗೆ ಕೊಡಲಿಕ್ಕೆ ಈಗ ನಾವು ತಯಾರಿದ್ದೇವೆ, ರೆಡಿಯಾಗಿದೆ ಎಲ್ಲ ಕೂಡ. ಅದನ್ನು ವಿದ್ಯುಕ್ತವಾಗಿ ಇವತ್ತು ನಾವು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಅದಕ್ಕೆ ನಿಮ್ಮೆಲ್ಲ ನಮ್ಮ ಹಿತೈಷಿಗಳ ಆಶೀರ್ವಾದ ಬೇಕಾಗಿದೆ. ಮುಂದೆ ಕೂಡ ಇಂಡಸ್ಟ್ರಿ ಏನು 28 ವರ್ಷಗಳಲ್ಲಿ ಯಾವ ಪ್ರಯಾಣವನ್ನು ಮಾಡ್ಕೊಂಡು ಬಂದು ಇವತ್ತೀಗ ಈ ಹಂತಕ್ಕೆ ಮುಟ್ಟಿದ್ದೇವೋ ಅದು ಇನ್ನೂ ಕೂಡ ಈ ಕಂಪನಿ ಮುಂದುವರಿಬೇಕು ಅಂತ ಹೇಳುವಂಥ ನಮ್ಮ ಒಂದು ದೊಡ್ಡ ಒಂದು ಕನಸು. ಈಗ ಅದಕ್ಕೆ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಎದುರುಗಡೆ ಒಂದು ಬಿಲ್ಡಿಂಗಿನ ವ್ಯವಸ್ಥೆ ಕೂಡ ಆಗ್ತಾಯಿದೆ. ಅದು ಬಿಲ್ಡಿಂಗ್ ಆಗ್ತಾ ಇರುವಂಥದ್ದು ಇವತ್ತು ಬಿಡುಗಡೆ ಆಗುವಂಥ ಪ್ರಾಡಕ್ಟಿಗೆ ಸಂಬಂಧಪಟ್ಟದ್ದಲ್ಲ. ಅದು ನಮ್ಮ ಈಗಿನ ವ್ಯವಸ್ಥೆಯಲ್ಲಿ, ಈಗಿನ ಕೆಪಾಸಿಟಿಯಲ್ಲಿ ಅದು ನಡೀತದೆ. ಈಗ ಮುಂದೆ ಇನ್ನು ಆಗುವಂಥದ್ದು ನಾವು ಇನ್ನೀಗ ಬೇಕಾಗುವಂಥದ್ದು ಪ್ರಾಡಕ್ಟು ಈಗ ಗ್ರ್ಯಾಜುವಲ್ ಆಗಿ ಈ ಸ್ಟಿಕ್ ಎಲೆಕ್ಟ್ರೋಡ್ ಏನು ಕಡ್ಡಿ ಇದೆಯಲ್ಲ ಅದರಿಂದ ನಾವು ಸ್ಪೂಲ್ ಟೈಪ್ ಮಿಗ್ ವೈರ್ ಅಂತ ಹೇಳ್ತೇವೆ. ಮಿಗ್ ವೈರಿಗೆ ತಾಂತ್ರಿಕತೆ ಸ್ಲೋಲಿ ಚೇಂಜ್ ಆಗ್ತಾಯಿದೆ. ಸೊ ಅದಕ್ಕೆ ಅನುಗುಣವಾಗಿ ನಾವು ಕೂಡ ಅದಕ್ಕೆ ನಾವು ಕೂಡ ತಯಾರಾಗಬೇಕು ಅಂತ ಹೇಳೋ ದೃಷ್ಟಿಯಿಂದ ವೈರ್ ಡ್ರಾಯಿಂಗ್, ಈಗ ನಾವು ಡ್ರಾನ್ ವೈರ್ ನಮಗೆ ಬೇಕಾದ ಸೈಜಿನ ವೈರನ್ನು ನಾವು ಹೊರಗಡೆಯಿಂದ ತರ್ತಾ ಇದ್ದೇವೆ. ಇನ್ನು ಮುಂದೆ ಆ ವೈರನ್ನು ನಮ್ಮಲ್ಲೇ ನಾವು JSW ಅಥವಾ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದಿಂದ ನೇರವಾಗಿ ಖರೀದಿಸಿ ನಾವೇ ಅದನ್ನು ನಮ್ಮ ಸೈಜಿಗೆ ಬೇಕಾದಾಗೆ ಡ್ರಾ ಮಾಡಿ ನಮ್ಮ ವೆಲ್ಡಿಂಗ್ ಎಲೆಕ್ಟ್ರೋಡ್ಸ್ಗೆ ನಾವು ಉಪಯೋಗಿಸಿದ್ದೇವೆ. ಅದು ಕೇವಲ ಆಂತರಿಕ, ಅದು ಹೊರಗಡೆ ಮಾರ್ಕೆಟಿಗೆ ಅದರಿಂದಾಗಿ ಏನೂ ವ್ಯತ್ಯಾಸ ಆಗೋದಿಲ್ಲ. ಅಲ್ಲಿ ಗುಣಮಟ್ಟದ ಒಂದು ದೊಡ್ಡ ಒಂದು ಸವಾಲುಗಳನ್ನು ಎದುರಿಸ್ತಾ ಇದ್ದೇವೆ ನಾವು. ಈಗ JSWಯಿಂದ ತೆಕ್ಕೊಂಡು ಡ್ರಾನ್ ವೈರ್ ಮಾಡಿ ನಮಗೆ ಕೊಡುವಲ್ಲಿ ಒಂದಷ್ಟು ಗುಣಮಟ್ಟದ ಸಮಸ್ಯೆಗಳು ಎದುರಾಗ್ತಾಯಿದೆ. ಗೊತ್ತಿದ್ದೋ ಗೊತ್ತಿಲ್ಲದೆ ಸ್ವಲ್ಪ ಬೇರೆಯ ಸ್ಟೀಲ್ನ ನಮಗೆ ಬೇಕಾಗುವಂಥ ಎಲೆಕ್ಟ್ರೋಡ್ ಸ್ಟೀಲ್ ಅಲ್ಲದೆ ಬೇರೆಯ ಕೆಲವು ಮಿಶ್ರಣ ಆಗುವಂಥದ್ದು ಅಥವಾ ಕಾಲಕ್ಕೆ ನಮಗೆ ಬೇಕಾದ ರೀತಿಯಲ್ಲಿ ಟೈಮಲ್ಲಿ ನಮಗೆ ಸಿಗದೇ ಇರುವಂಥದ್ದು, ಈ ಥರ ಎಲ್ಲ ಸಮಸ್ಯೆಗಳನ್ನು ನಾವು 10 ವರ್ಷಗಳಿಂದ ಈಗ ನೋಡ್ತಾ ಇದ್ದೇವೆ. ಆವಾಗ ನಾವು ತುಂಬ ಚಿಕ್ಕದಿದ್ದೆವು. ಅಂಥ ಒಂದು ಘಟಕವನ್ನು ನಮ್ಮಲ್ಲಿ ನಾವೇ ಮಾಡುವಷ್ಟು ನಮ್ಮ ಹತ್ರ ಶಕ್ತಿ ಇರಲಿಲ್ಲ. ಅದು ಈಗ ನಾವು ಬೆಳೆದಿದ್ದೇವೆ. ಆ ಘಟಕವನ್ನು ವೈರ್ ಡ್ರಾಯಿಂಗ್ ಯೂನಿಟ್ ನಮಗೆ ಬೇಕಾಗುವಷ್ಟನ್ನು ನಾವು ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೇವೆ. ಅದು ಬಹುಶಃ ಇನ್ನು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಾವು ಅದನ್ನು ಪೂರ್ತಿಗೊಳಿಸಿ ಅದನ್ನು ನಾವು ಮಾಡಿಕೊಳ್ಳಿಕ್ಕಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷಪಡ್ತೇನೆ. ಅದೇ ಥರ ಅದರ ಇನ್ನೊಂದು ಹೆಜ್ಜೆಯಾಗಿ
1.2 ಅಥವಾ 0.8 mm ವೈರನ್ನು ಡ್ರಾ ಮಾಡಿ ಅದಕ್ಕೆ ಮಿಗ್ ವೈರ್ ಕೂಡ ಎಲೆಕ್ಟ್ರೋಡ್ ಥರನೇ ವೆಲ್ಡಿಂಗಿಗೆ ಯೂಸ್ ಆಗುವಂಥದ್ದು. ಇಂಡಿವಿಜುವಲ್ ಕಡ್ಡಿ ಬದಲು ಅದು ಸ್ಪೂಲ್ ರೀತಿಯಲ್ಲಿರ್ತದೆ. ಸ್ಪೂಲನ್ನು ಒಂದು ಮೆಷಿನ್ಗೆ ಫೀಡ್ ಮಾಡ್ತಾರೆ. ಅದು ಕಾರ್ಬನ್ ಡೈಆಕ್ಸೈಡ್ನ ಪ್ರೊಟೆಕ್ಷನ್ನೊಂದಿಗೆ ಅದು ವೆಲ್ಡ್ ಆಗ್ತದೆ. ಇದು ಮಿಗ್ ವೈರ್ನ ಒಂದು ಟೆಕ್ನಾಲಜಿ ಇರ್ತದೆ. ಅದೀಗ ತುಂಬ ಫ್ಯಾಕ್ಟ್ರಿಗಳು ನಮ್ಮ ಬೈಕಂಪಾಡಿಯಲ್ಲಿ ಒಂದಷ್ಟು ಫ್ಯಾಕ್ಟ್ರಿಗಳು ಮಿಗ್ ವೈರನ್ನು ಉಪಯೋಗಿಸ್ತಾ ಇದ್ದಾರೆ. ಸೊ ಅಂಥ ಮಾರ್ಕೆಟನ್ನು ಕೂಡ ನಾವು ಎಂಟರ್ ಆಗಲಿಕ್ಕಿದ್ದೇವೆ. ಅದು ಬಹುಶಃ 2ನೇ ಹಂತದಲ್ಲಿ. 1ನೇ ಹಂತದಲ್ಲಿ ನಮಗೆ ಬೇಕಾಗುವಂಥ ವೈರನ್ನು ನಾವೇ ಇಲ್ಲಿ ಡ್ರಾನ್ ವೈರಾಗಿ ಪರಿವರ್ತಿಸಿ ನಮಗೆ ಬೇಕಾಗುವಂಥ ನಮ್ಮ ಗುಣಮಟ್ಟದ ಏನು ಅಪೇಕ್ಷೆಗಳಿದೆ ಆ ಪ್ರಕಾರ ನಾವು ಇಲ್ಲಿ ತಯಾರು ಮಾಡಿ ನಮ್ಮ ವೆಲ್ಡಿಂಗ್ ಎಲೆಕ್ಟ್ರೋಡ್ಸ್ನ ಘಟಕಕ್ಕೆ ನಾವೇ ಅದನ್ನು ಹೊಂದಿಸ್ಕೊಳ್ಳುವಂಥ ಒಂದು ಕಾರ್ಯ ಆಗ್ತಾಯಿದೆ. ಮೆಷಿನ್ ಎಲ್ಲ ರೆಡಿಯಾಗಿದೆ. ನಮ್ಮದೇ ಸ್ವಲ್ಪ ವಿಳಂಬ ಆಗಿದೆ. ಬಹುಶಃ ಇಷ್ಟೊತ್ತಿಗೆ ನಾವು ಈಗಾಗಲೇ ವೈರ್ ಡ್ರಾಯಿಂಗ್ ಇದನ್ನು ಕಮೆನ್ಸ್ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಅದು ಸ್ವಲ್ಪ ವಿಳಂಬ ಆಗಿ ಆದಷ್ಟು ಬೇಗ ಅದೀಗ ಕಾರ್ಯಕ್ಕೆ ಪ್ರಾರಂಭ ಮಾಡಲಿಕ್ಕಿದೆ. ಇದಿಷ್ಟು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಒಂದು ಸೂಕ್ಷ್ಮ ಒಂದು ಹಿನ್ನೆಲೆ. ಹಾಗಾಗಿ ಈ 2 ಹೊಸ ಉತ್ಪನ್ನಗಳನ್ನು ನಾವು ಮಾರ್ಕೆಟ್ಗೆ ಬಿಡುವಂಥ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಬರಲಿಕ್ಕೆ ಹೇಳಿ ಸ್ವಲ್ಪ ತಿಳಿ ಹೇಳುವಂಥದ್ದು ಮತ್ತು ನಿಮ್ಮೆಲ್ಲರ ಆಶೀರ್ವಾದ ತೆಗೊಳ್ಳುವಂಥ ಒಂದು ಉದ್ದೇಶದಿಂದ ನಿಮ್ಮೆಲ್ಲರನ್ನು ಕರೆದಿದ್ದೇವೆ. ಬಂದಂಥ ನಿಮಗೆಲ್ಲರಿಗೂ ಕೂಡ ತುಂಬ ಹೃದಯದಿಂದ ನಾನು ಸ್ವಾಗತವನ್ನು ಬಯಸ್ತೇನೆ. ಮತ್ತು ಕಾರ್ಯಕ್ರಮದಲ್ಲಿ ಪೂರ್ತಿಯಾಗಿ ನಮ್ಮೊಂದಿಗಿದ್ದು ಕಾರ್ಯಕ್ರಮದಲ್ಲಿ ಉತ್ಪನ್ನದ ಬಿಡುಗಡೆ ಆಗಲಿಕ್ಕಿದೆ ಪೃಥ್ವಿ ಅಂಬರಿಂದ. ಮತ್ತು ನಮ್ಮ ಸಹೋದ್ಯೋಗಿ ಅರುಣ ಮಸಾಲದ ಯಜಮಾನರಿದ್ದಾರೆ. ಹಾಗೆ ನಮ್ಮ ಯೂನಿಯನ್ ಬ್ಯಾಂಕಿನ ಫೀಲ್ಡ್ ಜನರಲ್ ಮ್ಯಾನೇಜರ್ ರವೀಂದ್ರ ಬಾಬು ಅವರು ಕೂಡ ಇದ್ದಾರೆ. ರವೀಂದ್ರ ಬಾಬು ಅವರಂತೂ ತುಂಬ ದೊಡ್ಡ ವ್ಯಕ್ತಿ. ಟ್ರಿವೆಂಡ್ರಮ್ಮಿಂದ ಹಿಡಿದು ಕರಾವಳಿಯ ಉತ್ತರ ಭಾಗಕ್ಕೊರೆಗೆ ವಿಶಾಲವಾದಂಥ ಒಂದು ಜಿಯೋಗ್ರಫಿಕಲ್ ಏರಿಯಾದ ಜವಾಬ್ದಾರಿನ ಹೊತ್ಕೊಂಡವರು. ಅವರ ಆಫೀಸಿಗೆ ಹೋದಾಗ ನಾನು ಮೂಕಸ್ಮಿತನಾದೆ. ಎಷ್ಟೊಂದು ಸರಳವಾದ ವ್ಯಕ್ತಿ ಅಂದರೆ ಅಷ್ಟು ದೊಡ್ಡ ಜವಾಬ್ದಾರಿ ಇರೋ ವ್ಯಕ್ತಿ. ಒಂದು ಸರಳತೆ. ನಾವು ಹೋದಾಗ ನಾವೊಂದು ಸಣ್ಣ ಅವರ ಗ್ರಾಹಕರು, ಬಹಳ ಸಣ್ಣ ಗ್ರಾಹಕರು, ಆದರೂ ಕೂಡ ನಮ್ಮನ್ನು ಅವ್ರು ನಡೆಸ್ಕೊಂಡ ರೀತಿ ನಿಜವಾಗಿ ಆದರೂ ಪ್ರಶಂಸನೀಯ. ಬಹುಶಃ ಅವರಲ್ಲಿ ಈ ಥರದ ಗುಣಗಳಿರೋದ್ರಿಂದಲೇ ಇವತ್ತು ಯೂನಿಯನ್ ಬ್ಯಾಂಕ್ ತುಂಬ ಪ್ರಗತಿಯ ಹಾದಿಯಲ್ಲಿದೆ ಅಂತ ತಿಳ್ಕೊಳ್ತೇನೆ. ಅದೇ ಥರ ನಮ್ಮ ಅರುಣ ಮಸಾಲದ ನಮ್ಮ ಪ್ರಭುಗಳು ಕೂಡ ಹಾಗೆ ಭಾಳ ಆತ್ಮೀಯರು. ಭಾಳ ವರ್ಷದಿಂದ ಅವರನ್ನು ನಾನು ನೋಡಿದ್ದೇನೆ. ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ್ದಕ್ಕೆ ಪ್ರೀತಿಯಿಂದ ಬಂದಿದ್ದಾರೆ. ನೀವೆಲ್ಲ ಬಂದಿದ್ದೀರಿ. ಪೃಥ್ವಿ ಅಂಬರಂತೂ ನಮ್ಮ ಮನೆ ಹುಡುಗ. ನಮ್ಮ ಯಾವುದೇ ಕ್ಯಾಂಪೇನ್ ಇದ್ದಾಗ ನಾವು ಅವರ ಭಾವಚಿತ್ರಗಳನ್ನು, ಅವರ ಏನು ಇಮೇಜ್ಗಳನ್ನು ಅವರ ಪರ್ಮಿಷನಿಂದ ನಾವು ಸಾಕಷ್ಟು ಉಪಯೋಗಿಸ್ಕೊಳ್ತಾ ಇದ್ದೇವೆ. ಅದು ಸಾಕಷ್ಟು ನಮ್ಮ ಉತ್ಪನ್ನಗಳು ಅವರ ಒಂದು ಏನು ಅವರ ಫೇಸಿಂದಾಗಿ, ಅವರ ಒಂದು ಮುಖ ಇದರಿಂದಾಗಿ ನಮಗೆ ಒಳ್ಳೆಯ ಹೆಸರು ಕೊಟ್ಟಿದೆ. ನಮ್ಮ ಉತ್ಪನ್ನಗಳು ಭಾಳ ಉತ್ತಮ ರೀತಿಯಲ್ಲಿ ಮುಂದುವರಿತಾ ಇದೆ. ಹಾಗಾಗಿ ಪೃಥ್ವಿ ಅಂಬರು ಕೂಡ ನಮ್ಮ ಪ್ರೀತಿಯ ನಮ್ಮ ಮನೆ ಹುಡುಗ. ಭಾಳ ಸರಳ ವ್ಯಕ್ತಿ, ಡೌನ್ ಟು ಅರ್ತ್ ಅಂತ ಇಂಗ್ಲೀಷ್ನಲ್ಲಿ ಏನು ಹೇಳ್ತೇವಲ್ಲ, ಅದನ್ನು ನಾವು ಅವರಲ್ಲಿ ಕಂಡುಕೊಂಡಿದ್ದೇವೆ. ನಮ್ಮ ಪ್ರೀತಿಯ ಹುಡುಗ. ಸೊ ನೀವೆಲ್ಲ ಬಂದಿದ್ದೀರಿ. ಬಂದದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಪೂರ್ತಿ ಭಾಗವಹಿಸಿ ಕೊನೆಯವರೆಗೆ ಇದ್ದು ನಮ್ಮೊಟ್ಟಿಗೆ ಇದ್ದು ನಮ್ಮನ್ನು ಹರಿಸಬೇಕು ಅಂತ ಕೇಳ್ಕೊಳ್ತಾ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಗುಣಮಟ್ಟವನ್ನು ಕಾಯ್ದುಕೊಂಡು ಅತ್ಯಂತ ಪ್ರಾಮಾಣಿಕವಾದ ಒಂದು ಉದ್ಯಮಿಯಾಗಿ ಬೆಳೆದು ಬಂದಿದ್ದರೆ ಮುಂದೆ ಈ ಪ್ರಾಡಕ್ಟ್ ಕೂಡ ಇನ್ನಷ್ಟು ಗ್ರಾಹಕರನ್ನು ಸೆಳೀಲಿಕ್ಕಿದೆ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರನ್ನು ಆದರದಿಂದ ಸ್ವಾಗತಿಸುವಂಥದ್ದು ನಮ್ಮ ಪರಂಪರೆ, ನಮ್ಮ ಕರ್ತವ್ಯ ಕೂಡ. ಇವತ್ತು ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಇವತ್ತಿನ ಈ ಸಭಾಧ್ಯಕ್ಷತೆಯನ್ನು ವಹಿಸಿರುವವರು. ಇವತ್ತು ನಮ್ಮ ಲೈಫ್ ಅನ್ನೋದು ತುಂಬ ಫಾಸ್ಟಾಗಿ ಸಾಗ್ತಿದೆ. ಎಲ್ಲರೂ ಕೂಡ ಬ್ಯುಸಿ ಅಂತಲೇ ಹೇಳ್ತಿರ್ತಾರೆ. ಅಂತಹ ನಮ್ಮ ಬ್ಯುಸಿ ಲೈಫಲ್ಲಿ ಅಡುಗೆ ಮನೆಯಲ್ಲಿ ಏನಿಲ್ಲ ಅಂತ ಹೇಳಿದ್ರು ಒಂದು ಪ್ರಾಡಕ್ಟ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರ ಮನೇಲಿ ಕೂಡ. ಸೊ ಎಷ್ಟೇ ಗಡಿಬಿಡಿಯಲ್ಲಿದ್ದರೂ ಕೂಡ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿದಾಗ ಮೊದಲಿಗೆ ನೆನಪು ಬರೋದು ಅರುಣಾ ಮಸಾಲ. ಅರುಣಾದ ಪ್ರಾಡಕ್ಟ್ಗಳು ಕರ್ನಾಟಕದ ಪ್ರತಿ ಮನೆಗಳಲ್ಲಿ ಬಳಸಿದ್ದಾರೆ, ಉಪಯೋಗಿಸಿದ್ದಾರೆ. ಅದರ ರುಚಿ, ಸ್ವಾದಿಷ್ಟತೆ ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಟ್ಟಿರುವಂಥದ್ದು. ಇವತ್ತು ಅರುಣಾ ಇಂಡಸ್ಟ್ರೀಸ್ನ ಮ್ಯಾನೇಜಿಂಗ್ ಪಾರ್ಟ್ನರ್, ಹಾಗೆ ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಬೈಕಂಪಾಡಿ ಮಂಗಳೂರು ಇದರ ಪ್ರೆಸಿಡೆಂಟ್, ಅದೇ ರೀತಿಯಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಕೂಡ ಆಗಿರುವಂಥ ಶ್ರೀ ಅನಂತೇಶ್ ವಿ ಪ್ರಭು ಅವರನ್ನು ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಓಶಿಮಾ ಸಿಸ್ಟಮ್ಸ್ನ ಡೈರೆಕ್ಟರ್ ಆಪರೇಷನ್ಸ್ ಶರತ್ ರವಿ ಅವರು ವೇದಿಕೆಗೆ ಬಂದು ಗೌರವಪೂರ್ವಕವಾದಂಥ ಸ್ವಾಗತವನ್ನು ಕೋರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ನ ವೈಸ್ ಪ್ರೆಸಿಡೆಂಟ್ ಕೂಡ ಆಗಿರುವಂಥ ಶ್ರೀ ಅನಂತೇಶ್ ವಿ ಪ್ರಭು ಅವರಿಗೆ ಓಶಿಮಾ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಪರವಾಗಿ ಪ್ರೀತಿಯ ಸ್ವಾಗತವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು. ನಾವು ಹೆಲ್ದಿಯಾಗಿರಬೇಕು ಅಂತ ಹೇಳಿದರೆ ವಿಟಮಿನ್ ಎ ಬಿ ಸಿ ಡಿ ಇದೆಲ್ಲ ಗೊತ್ತು ನಿಮಗೆ. ಅದೇ ಥರ ಯಾವುದೇ ಒಂದು ಕಂಪನಿ ನಡಿಬೇಕು, ಯಾವುದೇ ಒಂದು ಹೊಸತನ್ನು ನಾವು ಮಾಡಬೇಕು ಅಂತ ಹೇಳಿದರೆ ವಿಟಮಿನ್ ಎಮ್ ಇಲ್ಲದೆ ಯಾವುದು ಕೂಡ ಆಗಲ್ಲ, ಮನಿ ಇಲ್ಲದೆ ಏನೂ ಕೂಡ ಆಗಲ್ಲ. ಸೊ ಇವತ್ತು ಓಶಿಮಾ ಸಿಸ್ಟಮ್ಸ್ನ ಯಶಸ್ಸಿಗೆ ಸಾಕಷ್ಟು ಸಹಕಾರವನ್ನು ನೀಡ್ತಾ ಇರುವಂಥ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮಂಗಳೂರು ಇದರ ಫೀಲ್ಡ್ ಜನರಲ್ ಮ್ಯಾನೇಜರ್ ಆಗಿರುವಂಥ ಶ್ರೀ ಎಂ ರವೀಂದ್ರ ಬಾಬು ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವಂಥ ನಿರ್ಮಲಾ ಕುಂದರ್ ಅವರು ವೇದಿಕೆಗೆ ಬಂದು ಗೌರವದ ಸ್ವಾಗತವನ್ನು ಕೋರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದೇಶದ ಅಗ್ರಗಣ್ಯ ಬ್ಯಾಂಕ್ಗಳಲ್ಲಿ ಒಂದಾಗಿರುವಂಥ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾಂಗ್ಳೂರ್ ಝೋನ್ನ ಫೀಲ್ಡ್ ಜನರಲ್ ಮ್ಯಾನೇಜರ್ ಶ್ರೀ ಎಂ ರವೀಂದ್ರ ಬಾಬು ಅವರು IIM ಬೆಂಗಳೂರಿನಿಂದ MBA ಗ್ರ್ಯಾಜುಯೇಟ್ ಕೂಡ. ಕಳೆದ 30 ವರ್ಷಗಳಿಂದ ಬ್ಯಾಂಕ್ನ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದವರು ಇವತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಹಾಗೆ ಇನ್ನೋರ್ವ ವ್ಯಕ್ತಿ ಆ್ಯಂಡ್ ನಮ್ಮ ಸರ್ ಹೇಳಿದರು ನಮ್ಮ ಮನೆ ಹುಡುಗ ಅಂತ, ನಮ್ಮ ತುಳುನಾಡಿನ ಮನೆ ಮಗ. ಒಂದೇ ಒಂದು ನಿಮಿಷ ಅವ್ರ ಬಗ್ಗೆ ಹೇಳಲೇಬೇಕು. ಯಾಕಂದರೆ ಈ 25 ವರ್ಷಗಳ ಜರ್ನಿ ಕಂಡಿರುವಂಥ ಈ ಓಶಿಮಾ ಸಿಸ್ಟಮ್ಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಮ್ಮ ರಾಮಚಂದ್ರ ಭಟ್ ಸರ್ ಅವ್ರನ್ನ ಆಯ್ಕೆ ಮಾಡಿದರು. ಬಹುಶಃ ರೈಟ್ ಟೈಮಲ್ಲಿ ರೈಟ್ ಪ್ರಾಡಕ್ಟ್ಗೆ ರೈಟ್ ಪರ್ಸನನ್ನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿದರು. ಯಾಕೆ ಅಂದರೆ ಒಂದು 15 ವರ್ಷದ ಹಿಂದಿನ ದಿನಗಳಿಗೆ ಹೋದರೆ ಉಡುಪಿಯ PPC ಕಾಲೇಜಲ್ಲಿ ಒಬ್ಬ ಸ್ಟೂಡೆಂಟ್ ಡ್ಯಾನ್ಸ್ ಅಂದರೆ ಸಿಕ್ಕಾಪಟ್ಟೆ ಹುಚ್ಚು, ಏನಾದರೂ ಮಾಡಬೇಕು ಅನ್ನೋ ಕನಸನ್ನು ಕಾಣ್ತಿದ್ದ. ಅದೇ ಟೈಮಲ್ಲಿ ಒಂದು TV ರಿಯಾಲಿಟಿ ಶೋ ಬರುತ್ತೆ, ಕರ್ನಾಟಕದ ಡ್ಯಾನ್ಸಿಂಗ್ ಸೂಪರ್ ಸ್ಟಾರ್ಸ್ ಏನೋ ಒಂದು ರಿಯಾಲಿಟಿ ಶೋ, ಹೆಸರು ಮರ್ತೋಗಿದೆ. ಬಟ್ ಆ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಕನಸಿನ ಜೊತೆಗೆ ಒಂದಷ್ಟು ಜನ ಡ್ಯಾನ್ಸ್ ಗೊತ್ತಿಲ್ಲದೆ ಇರೋ ಫ್ರೆಂಡ್ಸನ್ನು ಕರ್ಕೊಂಡು ಬಂದು ಅವರಿಗೆ ಡ್ಯಾನ್ಸ್ ಕಲಿಸಿ ಫಾರ್ ದ ಫಸ್ಟ್ ಟೈಮ್ ನಮ್ಮ ಕೋಸ್ಟಲ್ ಕರ್ನಾಟಕದ ಒಂದು ಡ್ಯಾನ್ಸ್ ಟೀಮ್ ಕರ್ನಾಟಕದ ಸ್ಯಾಟಲೈಟ್ ಚಾನಲಲ್ಲಿ ಒಂದು ರಿಯಾಲಿಟಿ ಶೋನ ಚಾಂಪಿಯನ್ ಆಯಿತು, ಅದು ಪೃಥ್ವಿ ಅಂಬರ್ ಮೂಲಕ. ಆ್ಯಂಡ್ ಅಲ್ಲಿಂದ ಶುರುವಾದ ಅವರ ಜರ್ನಿ ಅನ್ನೋದು ಆರ್ಕೆಸ್ಟ್ರಾಗಳಲ್ಲಿ ಹಾಡ್ತಾಯಿದ್ರು, ಡ್ಯಾನ್ಸ್ ಮಾಡ್ತಾಯಿದ್ರು, MC ಮಾಡ್ತಿದ್ರು. ಅಲ್ಲಿಂದ ನಮ್ಮ 93.5 ರೆಡ್ FM ಅಲ್ಲಿ RJ ಆದರು. 4-5 ವರ್ಷಗಳ ಕಾಲ ಬಹಳ ಜನಪ್ರಿಯತೆಯನ್ನು ರೇಡಿಯೋ ಜಾಕಿಯಾಗಿ ಪಡ್ಕೊಂಡ್ರು. ಆನಂತರ ಸಿನಿಮಾ ನಟ ಆಗಬೇಕು ಅನ್ನೋ ಕನಸು, ತುಳುವಿನ ಬರ್ಕೆ ಅನ್ನೋ ಸಿನಿಮಾ ಮೂಲಕ ಡೆಬ್ಯೂ ಮಾಡ್ತಾರೆ. ಅಲ್ಲಿಂದ ಬೆಂಗಳೂರಿಗೆ ಹೋಗ್ತಾರೆ. ಸ್ಯಾಂಡಲ್ವುಡ್ ಅನ್ನೋಂಥ ಒಂದು ಸಾಗರದಲ್ಲಿ ಜಿ ಕನ್ನಡದ ಸೀರಿಯಲ್ ಜೊತೆಯಲ್ಲಿ ಹಾಗೆ ಇನ್ನೊಂದು ಸೀರಿಯಲಲ್ಲಿ ಕೂಡ ಅಭಿನಯಿಸ್ತಾರೆ. ಯಾವಾಗ ದಿಯಾ ಅನ್ನೋವಂಥ ಒಂದು ಸಿನಿಮಾ ಬಹುಶಃ ನೀವೆಲ್ಲ ಕಂಡಿರಬಹುದು. ಹೀಗೆ ಕೂಡ ಆ್ಯಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಒಬ್ಬ ಆ್ಯಕ್ಟರನ್ನು ಈ ರೂಪದಲ್ಲಿ ಕೂಡ ನೋಡೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋ ರೀತಿಲಿ ದಕ್ಷಿಣ ಭಾರತದ ಸಿನಿಮಾ ಪ್ರೇಮಿಗಳನ್ನು ಮನಸ್ಸನ್ನು ಗೆದ್ದಂಥ ಸಿನಿಮಾ. ಆ್ಯಂಡ್ ಇವತ್ತು ಪೃಥ್ವಿ ಕೋಸ್ಟಲ್ವುಡ್ಡಿಂದ, ಸ್ಯಾಂಡಲ್ವುಡ್ಡಿಂದ, ಕಾಲಿವುಡ್, ಟಾಲಿವುಡ್ ಹಾಗೆ ಬಾಲಿವುಡ್ಡಲ್ಲೂ ಕೂಡ ದಿಯಾ ರಿಲೀಸ್ ಆಗಿದೆ. ನಮ್ಮ ಕರ್ನಾಟಕದ ಕನ್ನಡ ಚಿತ್ರರಂಗದ ಬಹು ಬೇಡಿಕೆಯ ನಟರಲ್ಲಿ ಪೃಥ್ವಿ ಅಂಬರ್ ಕೂಡ ಒಬ್ಬರು. ಬಹಳ ಹೆಮ್ಮೆಯಿಂದ ಇವತ್ತು ಓಶಿಮಾ ಸಿಸ್ಟಮ್ಸ್ ಅವರನ್ನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿದೆ. ಅವ್ರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವ್ರನ್ನ ಓಶಿಮಾ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ನ ಡೈರೆಕ್ಟರ್ ಆಗಿರುವಂಥ ಚಿತ್ರಲೇಖ ಆರ್ ಭಟ್ ಅವರು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಪೃಥ್ವಿ ಅಂಬರ್ ಅವರ ಅಭಿನಯದಲ್ಲಿ ರಿಲೀಸ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ತಾವು ಕೂಡ ನೋಡಿ ಸಪೋರ್ಟನ್ನು ಮಾಡಿ ಅಂತ ಹೇಳ್ತಾ, ಹಾಗೆ ಇವತ್ತಿನ ಈ ನಾವೆಲ್ಲ ಇಲ್ಲಿ ಸೇರೋದಕ್ಕೆ ಮುಖ್ಯ ಕಾರಣ ಓಶಿಮಾ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೆ ಫೌಂಡರ್ ಕೂಡ ಆಗಿರುವಂಥ ಕೂಡೂರು ರಾಮಚಂದ್ರ ಭಟ್ ಅವರು. ಪ್ರಾಮಾಣಿಕವಾದ ಟ್ಯಾಕ್ಸನ್ನು ಪೇ ಮಾಡಿದ್ದಕ್ಕಾಗಿ ಭಾರತ ಸರ್ಕಾರದ ಫೈನಾನ್ಸ್ ಮಿನಿಸ್ಟ್ರಿಯಿಂದ ಕರಸಮ್ಮಾನ್ ಅವಾರ್ಡನ್ನು 2 ಬಾರಿ ಅವರು ಪಡ್ಕೊಂಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ, ಅವರಿಗೆ ಸಂಸ್ಥೆಯ ಅಸಿಸ್ಟೆಂಟ್ ಮ್ಯಾನೇಜರ್ ಅಡ್ಮಿನ್ ಪ್ರಕಾಶ್ ಶೆಟ್ಟಿ ಅವರು ವೇದಿಕೆಗೆ ಬಂದು ಗೌರವದ ಸ್ವಾಗತವನ್ನು ಕೋರಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇವತ್ತು ಇಲ್ಲಿ ಏನೆಲ್ಲ ಕಾರ್ಯಕ್ರಮ ನಡೀತು, ಈ ಎಲ್ಲ ಪ್ರಾಡಕ್ಟ್ ಅನ್ನೋದು ಯಾರನ್ನು ತಲುಪಬೇಕು, ಅವರಿಗೆ ತಲುಪಬೇಕು ಅಂತ ಹೇಳಿದರೆ ಅದಕ್ಕೆ ಮಾಧ್ಯಮವಾಗಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು, ನಮ್ಮ ಕರಾವಳಿಯ
ಎಲ್ಲ ಮಾಧ್ಯಮಗಳು, ಬೇರೆ ಬೇರೆ ಮೀಡಿಯಾಗಳಿಂದ ಬಂದಿರುವಂಥ ಎಲ್ಲ ಮಾಧ್ಯಮ ಪ್ರತಿನಿಧಿಗಳನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಓಶಿಮಾ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಅದೇ ರೀತಿಯಲ್ಲಿ ನಮ್ಮ ಓಶಿಮಾದ ಕಸ್ಟಮರ್ಸ್, ಡಿಸ್ಟ್ರಿಬ್ಯೂಟರ್ಸ್ ಹಾಗೆ ವೆಲ್ ವಿಷರ್ಸ್ ಅವರ ರಾಮಚಂದ್ರ ಭಟ್ ಸರ್ ಅವರ ಆತ್ಮೀಯರು ಎಲ್ಲರೂ ಕೂಡ ಬಂದಿದ್ದೀರಿ. ತಮ್ಮನ್ನೆಲ್ಲ ಕೂಡ ಓಶಿಮಾ ಸಿಸ್ಟಮ್ಸ್ನ ಮ್ಯಾನೇಜ್ಮೆಂಟ್ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ನಾವು ಕಾರ್ಯಕ್ರಮದ ಮುಂದೆ ನೇರವಾಗಿ ಉದ್ಘಾಟನೆಯತ್ತ ಬರ್ತಾ ಇದ್ದೇವೆ. ದೀಪವನ್ನು ಬೆಳಗಿಸುವುದರ ಮೂಲಕ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಜೊತೆಯಾಗಿ ಜ್ಯೋತಿಯನ್ನು ಬೆಳಗುವುದರ ಮೂಲಕ असतोम सद्गमय तमसोम ज्योतिर्गमय मृत्योर्मा अमृतंगमय आरोग्यं धनसम्पदः शुभं कुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते शुभं कुरुत्वं कल्याणम् आरोग्यं धनसम्पदः ಬೆಳಗ್ತಾ ಇರುವ ಜ್ಯೋತಿ ಹಾಗೆ ಓಶಿಮಾದ ಪ್ರಾಡಕ್ಟನ್ನು, ಎಲೆಕ್ಟ್ರೋಡ್ಸನ್ನು ಬಳಸಿದ್ರು ಕೂಡ ಅದರಿಂದ ಬೆಂಕಿಯ ಉತ್ಪತ್ತಿ ಆಗುತ್ತೆ. ಅದೇ ಥರ ಈ ಬೆಳಕೇನಿದೆ ಬೆಳಗ್ತಾ ಇರಲಿ. ಓಶಿಮಾ ಸಿಸ್ಟಮ್ಸ್ ಮೂಲಕ ಇನ್ನಷ್ಟು ಪ್ರಗತಿಯನ್ನು ಸಂಸ್ಥೆ ಜೊತೆಗೆ ಎಲ್ಲ ಗ್ರಾಹಕರು ಹಾಗೆ ದೇಶಕ್ಕೆ ಕೂಡ ಈ ಸಂಸ್ಥೆಯಿಂದ ಇನ್ನಷ್ಟು ಕೊಡುಗೆ ಸಿಗಲಿ ಅನ್ನುವಂಥ ಒಂದು ಹಾರೈಕೆಯನ್ನು ಸಲ್ಲಿಸ ನಾವು ನೇರವಾಗಿ ಒಮ್ಮೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಜೊತೆಗೆ ಕಳೆದ 28 ವರ್ಷಗಳ ಯಶಸ್ಸಿನ ಯಾತ್ರೆಯಲ್ಲಿ ಇವತ್ತು ಕರ್ನಾಟಕದ ಭಾರತದ ಮಾರುಕಟ್ಟೆಗೆ ಓಶಿಮಾ ಎಕ್ಸೆಲ್ ISI ಸ್ಟ್ಯಾಂಡರ್ಡನ್ನು ಪಡೆದಿರುವಂಥ ಓಶಿಮಾ ಎಕ್ಸೆಲ್ ಹಾಗೆ ಓಶಿಮಾ ಲೈಟ್ ಈ ಎರಡು ಪ್ರಾಡಕ್ಟ್ಗಳು ಮಾರುಕಟ್ಟೆಗೆ ಬಿಡುಗಡೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ವೆಲ್ಡಿಂಗ್ ಸಂದರ್ಭದಲ್ಲಿ ರಿಕ್ವೈರ್ಮೆಂಟ್ಗಳಿಗೆ ಮೀಟ್ ಆಗುವಂಥ ರೀತಿಯಲ್ಲಿ ಇವತ್ತು ಈ ಎರಡು ಪ್ರಾಡಕ್ಟ್ಗಳನ್ನು ಓಶಿಮಾ ಸಂಸ್ಥೆ ಬಿಡುಗಡೆ ಮಾಡ್ತಾ ಇದೆ. ಇದು ಇನ್ನಷ್ಟು ಯಶಸ್ಸನ್ನು ಕಾಣಲಿ, ಗ್ರಾಹಕರ ಬೇಡಿಕೆಯನ್ನು ಪೂರೈಸಲಿ ಅನ್ನುವಂಥ ಹಾರೈಕೆಯನ್ನು ಸಲ್ಲಿಸ್ತಾ ನಮ್ಮ ಓಶಿಮಾ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ನ ಎಲ್ಲ ನಮ್ಮ ಓಶಿಮಾ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ನ ಬೋರ್ಡ್ ಆಫ್ ಡೈರೆಕ್ಟರ್ ಲಕ್ಷಾಂತರ ಗ್ರಾಹಕರನ್ನು ಪ್ರತಿನಿತ್ಯ ಕೂಡ ತಲುಪ್ತಾ ಇದೆ. ಅತ್ಯುತ್ತಮವಾದಂಥ ಒಂದು ಫೀಡ್ಬ್ಯಾಕನ್ನು ಕೂಡ ಪಡ್ಕೊಳ್ತಾ ಇರುವಂತಹ ಸಂಸ್ಥೆ. ವೆಲ್ಡಿಂಗ್ ಅಂತ ಹೇಳಿದಾಗ ವೆಲ್ಡರ್ಗಳ ಮೊದಲ ಆಯ್ಕೆ ಅಂತ ಇದ್ದರೆ ಕೂಡ ಇವತ್ತು ಓಶಿಮಾ ಅನ್ನೋಷ್ಟರ ಮಟ್ಟಿಗೆ ಸಂಸ್ಥೆ ಬೆಳೆದಿದೆ ಅಂತ ಹೇಳಿದರೆ ಅದಕ್ಕೆ ಮುಖ್ಯ ಕಾರಣ ಸಂಸ್ಥೆಯ ಒಂದು ಪ್ರಾಮಾಣಿಕತೆ ಜೊತೆಗೆ ಎಲ್ಲ ಗ್ರಾಹಕರಲ್ಲಿ ನಾವು ಹಸ್ತಾಂತರಿಸ್ತಾ ಇದ್ದೇವೆ. ಮೊದಲನೇ 8 ವರ್ಷಗಳ ಹಿಂದೆ ಕಂಪನಿ ಆರಂಭ ಆದಾಗ ಫಸ್ಟ್ ಪ್ರಾಡಕ್ಟ್ ಹೊರಗಡೆ ಬಂದಾಗ ಮಾರುಕಟ್ಟೆಗೆ ತಗೊಂಡು ಹೋದಾಗ ಯಾರಾದರೂ ಹೊಸದು ಅಂತ ಹೇಳಿದಾಗ ಅದನ್ನು ಅಷ್ಟು ಸುಲಭವಾಗಿ ನಂಬೋದಿಲ್ಲ. ಆದರೆ ಈ ಕಂಪನಿ ಮೇಲೆ ಟ್ರಸ್ಟನ್ನು ಇಟ್ಕೊಂಡು ಆರಂಭದಿಂದ ಇಲ್ಲಿಯವರೆಗೆ ಸಂಸ್ಥೆಯ ಕಸ್ಟಮರ್ ಆಗಿ ದಾವಣಗೆರೆ, ಚಿತ್ರದುರ್ಗ ಹಾಗೆ ಹಾವೇರಿ ಜಿಲ್ಲೆಗಳ ಡಿಸ್ಟ್ರಿಬ್ಯೂಟರ್ ಆಗಿರುವಂಥ ಶ್ರೀ ಚೈತನ್ಯ, ಶ್ರೀ ರಾಜಲಕ್ಷ್ಮಿ ಏಜೆನ್ಸೀಸ್ ದಾವಣಗೆರೆ, ದಯವಿಟ್ಟು ಮಿಸ್ಟರ್ ಚೈತನ್ಯ ಅವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ಸಾಂಕೇತಿಕವಾಗಿ ಈ ಸಂದರ್ಭದಲ್ಲಿ ಪ್ರಾಡಕ್ಟ್ನ ಹಸ್ತಾಂತರವನ್ನು ನಮ್ಮ ಪೃಥ್ವಿ ಅಂಬರ್ ಅವರು ನೀಡ್ತಾ ಇದ್ದಾರೆ. ಓಶಿಮಾ ಎಕ್ಸೆಲ್ ವೆಲ್ಡಿಂಗ್ ಎಲೆಕ್ಟ್ರೋಡ್ಸನ್ನು ಈ ಸಂದರ್ಭದಲ್ಲಿ ಸಂಸ್ಥೆಯ ಮೊದಲ ದಿನದಿಂದ ಇಲ್ಲಿಯವರೆಗೆ ಡಿಸ್ಟ್ರಿಬ್ಯೂಟರ್ ಆಗಿ ನಮ್ಮ ದಾವಣಗೆರೆ ಹಾಗೆ ಚಿತ್ರದುರ್ಗ, ಹಾವೇರಿ ಜಿಲ್ಲೆಗಳಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಹಕರಿಗೆ ತಲುಪಿಸ್ತಾ ಇದ್ದಾರೆ ಶ್ರೀ ಚೈತನ್ಯ ಅವರು. ಶ್ರೀ ರಾಜಲಕ್ಷ್ಮಿ ಏಜೆನ್ಸೀಸ್ ಮೂಲಕ ಅವರ ತಂದೆ ಈ ಸಂಸ್ಥೆಯ ಡಿಸ್ಟ್ರಿಬ್ಯೂಟರ್ ಆದರು. ತಂದೆ ನಂತರ ಮಗ ಕೂಡ ಇನ್ನಷ್ಟು ಹೆಚ್ಚಿನ ಗ್ರಾಹಕರಿಗೆ ಪ್ರಾಡಕ್ಟನ್ನು ತಲುಪಿಸುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ
ನಮ್ಮ ಕರಾವಳಿ ಕರ್ನಾಟಕ ಮಂಗಳೂರಿನಿಂದ ಕುಮಟಾದವರೆಗೆ ದಕ್ಷಿಣ ಹಾಗೆ ಉಡುಪಿ ಉತ್ತರ ಕನ್ನಡ ಜಿಲ್ಲೆಯ ಡಿಸ್ಟ್ರಿಬ್ಯೂಟರ್ ಆಗಿರುವಂಥ ಶ್ರೀ ಗಣೇಶ್ ನಾಯಕ್ ದೀಪ್ತಿ ಎಂಟರ್ಪ್ರೈಸಸ್ ಬ್ರಹ್ಮಾವರ ಅವರು ಕೂಡ ಸಾಂಕೇತಿಕವಾಗಿ ಈ ಸಂದರ್ಭದಲ್ಲಿ ಪ್ರಾಡಕ್ಟನ್ನು ಪಡ್ಕೊಳ್ಬೇಕು. ಓಶಿಮಾ ಲೈಟನ್ನು ಅವರಿಗೆ ಈ ಸಂದರ್ಭದಲ್ಲಿ ಹಸ್ತಾಂತರಿಸ್ತಾ ಇದ್ದೇವೆ. ಸೊ ಇವರು ಸಂಸ್ಥೆಯ ಮೇಲಿಟ್ಟಿರುವಂಥ ನಂಬಿಕೆ ಅಭಿಮಾನದಿಂದಾಗಿ ಇವತ್ತು ಇಷ್ಟು ವರ್ಷಗಳ ಸಕ್ಸಸ್ಸನ್ನು ಈ ಸಂಸ್ಥೆ ಕಾಣೋದಕ್ಕೆ ಸಾಧ್ಯ ಆಗಿದೆ. ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ, ಹಾಗೆ ಸಾಕಷ್ಟು ಜನ ಡಿಸ್ಟ್ರಿಬ್ಯೂಟರ್ಸ್ ಇಲ್ಲಿ ಬಂದಿದ್ದಾರೆ, ಕಸ್ಟಮರ್ಸ್ ಕೂಡ ಸಾಕಷ್ಟು ಜನ ಇದ್ದಾರೆ. ನಮ್ಮೆಲ್ಲರ ನೆಚ್ಚಿನ ನಟ ಪೃಥ್ವಿ ಅಂಬರ್ ಅವರು ಬಹಳ ಚೆನ್ನಾಗಿ ರೇಡಿಯೋದಲ್ಲಿ ಮಾತಾಡ್ತಾ ಇದ್ರು, ಸಿನಿಮಾದಲ್ಲೂ ಕೂಡ ಡೈಲಾಗ್ ಡೆಲಿವರಿಯನ್ನು ಪಟ್ಪಟ ಅಂತ ಹೇಳ್ತಿದ್ರು, ಆ್ಯಂಡ್ ಅಭಿನಯ ಕೂಡ ಅಷ್ಟೇ ಚೆಂದ ಇರ್ತಿತ್ತು. ಇವತ್ತು ಈ ಕಾರ್ಯಕ್ರಮದಲ್ಲಿ ಕೂಡ ತಮ್ಮ ಮಾತುಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತ ಕೇಳಿಕೊಳ್ತಾರೆ. ವೇದಿಕೆಯ ಮೇಲಿರುವಂಥ ಗಣ್ಯರಿಗೆ ಹಾಗೆ ನಮಸ್ಕಾರ. ಇತ್ತೀಚೆಗೆ ನಮ್ಮೂರಲ್ಲಿ ಒಂದು ಶತಚಂಡಿಕಾ ಯಾಗ ಇತ್ತು. ಅಲ್ಲಿ ನನಗೆ ಸನ್ಮಾನ ಇದ್ದಾಗ ನನ್ನ ಪರಿಚಯವನ್ನು ವಾಚಿಸಿದವರು, ಓದ್ದವರು ಲಾಸ್ಟಿಗೆ ಒಂದು ಟರ್ಮ್ ಹೇಳಿದರು, ಓಶಿಮಾ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ನ ಬ್ರ್ಯಾಂಡ್ ಅಂಬಾಸಿಡರ್ ಅಂತ. ನನಗದು ಭಾಳ ಖುಷಿ ಕೊಟ್ಟಿರುವಂಥ ವಿಚಾರ, ತುಂಬ ಹೆಮ್ಮೆ ಕೊಟ್ಟಿರುವಂಥ ವಿಚಾರ. ಅಲ್ಲದೆ ಒಂದು 4 ತಿಂಗಳ ಹಿಂದೆ ನನ್ನ ದಿಯಾ ಚಿತ್ರದ ಮರಾಠಿ ಅವತರಣಿಕೆಯನ್ನು ನಾವು ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ಶೂಟ್ ಮಾಡ್ತಾಯಿದ್ವಿ. ಸುಬ್ರಹ್ಮಣ್ಯದಿಂದ ನನ್ನ ಶೂಟ್ ಮುಗಿಸ್ಕೊಂಡು ನಾನು ವಾಪಸ್ ಮಂಗಳೂರಿಗೆ ಬಂದೆ. ನನ್ನ ಹಿಂದೆಯೇ ನಮ್ಮ ಡೈರೆಕ್ಟರ್ ಮತ್ತು ಕಂಪ್ಲೀಟ್ ತಂಡ ವಾಪಸ್ ಬರ್ತಾಯಿತ್ತು. ಕಡಬ ಕ್ರಾಸ್ ಆದ ತಕ್ಷಣ ಒಂದು 5 ಕಿಲೋಮೀಟರ್ ಆದ ತಕ್ಷಣ ನನಗೆ ಫೋನು ಡೈರೆಕ್ಟ್ರದ್ದು, ನಿನ್ನೆಲ್ಲ ಹೋರ್ಡಿಂಗ್ಸ್ ಎಲ್ಲ ಇಲ್ಲಿ ಬಿದ್ದಿದೆ. ಅವ್ರು ಹೇಳಿರುವಂಥ ಮಾತು ಅವ್ರ ಡ್ರೈವರ್ ಹೇಳಿರೋದು, ಸರ್ ಇದು ತುಂಬ ದೊಡ್ಡ ಕಂಪ್ನಿ ಸರ್, ತುಂಬ ದೊಡ್ಡ ಕಂಪ್ನಿಗೆ ಇವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಅಂತ. ಅವ್ರು ಹೇಳಿರೋ ಇನ್ನೊಂದು ಮಾತು ಏನಂತ ಹೇಳಿದ್ರೆ, ಈ ಟೂತ್ ಪೇಸ್ಟಲ್ಲಿ ಕೋಲ್ಗೇಟ್ ಇದ್ದಾಗೆ ಎಲೆಕ್ಟ್ರೋಡಲ್ಲಿ ಓಶಿಮಾ ಅಂತ. ಸೊ ಹಾಗಾಗಿ ನನಗೆ ಸ್ಪೆಷಲಿ ಇಂಥ ಒಂದು ಸಂಸ್ಥೆ ಜೊತೆ ನನ್ನ ಮೊದಲನೇ ಅಸೋಸಿಯೇಷನ್ ಆಗಿದೆ ಅನ್ನೋದು ನನಗೆ ತುಂಬ ಹೆಮ್ಮೆ ಕೊಟ್ಟಿರುವಂಥ ವಿಚಾರ. ಚೆನ್ನಾಗಿ ಆಟ ಆಡ್ತಾರೆ, ಮಾರ್ಕೆಟಲ್ಲಿ ಖಂಡಿತವಾಗ್ಲೂ ಒಂದು ಒಳ್ಳೆಯ ಪ್ರಾಡಕ್ಟಾಗಿ ಹೊಮ್ಮಲೇಬೇಕು ಅನ್ನುವಂಥ ಆಶಯ ನನ್ನದು. ಒಳ್ಳೆಯದಾಗಲಿ ಸರ್, ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಪ್ರಸನ್ನ ಅವರು ಹೇಳಿದಾಗೆ ನಾನು ಈ ಸಂಸ್ಥೆಗೆ ಬ್ರ್ಯಾಂಡ್ ಅಂಬಾಸಿಡರ್ ಆದ ತಕ್ಷಣ ಪ್ರಸನ್ನ ಅವರು ನನ್ನ ಒಂದು ರೀತಿಯಲ್ಲಿ RJing ಗುರು ಇವರು, ನಿರೂಪಣೆ ಮಾಡಿರುವಂಥ ಪ್ರಸನ್ನ ಅವರು ಫೋನ್ ಮಾಡಿ ಹೇಳಿದ್ರು, ತುಂಬ ಖುಷಿ ಆಯಿತು ನನಗೆ, ತುಂಬ ಒಳ್ಳೆಯ ಒಂದು ಸಂಸ್ಥೆಗೆ ನೀನು ನಿನ್ನ ಕರಿಯರ್ನ ಮೊದಲನೇ ಬಾರಿ ನೀನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದೆಯಾ ಅಂತ ಅವ್ರು ಫೋನ್ ಮಾಡಿ ಹೇಳಿದ್ರು. ಅದು ನನಗೆ ಬಹಳ ಖುಷಿ ಕೊಟ್ಟಿದೆ. ಇದೇ ರೀತಿ ನಿಮ್ಮ ಸಂಸ್ಥೆಯಿಂದ ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಬರ್ತಾ ಇರಲಿ. ಅದಲ್ಲದೆ ಬರೀ ಒಂದು ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಟು ಒಂದು ಪ್ರಾಪರ್ ಮಾರ್ಕೆಟ್ ಮಾಡುವಂತಹ ಸಂಸ್ಥೆ ಅಲ್ಲದೆ ಪ್ರಾಪರಾಗಿ ಒಂದು ಸೋಷಿಯಲ್ ಎಥಿಕ್ಸ್ ಇಟ್ಕೊಂಡಿರುವಂಥ ಸಂಸ್ಥೆ ಆಗಿರೋದ್ರಿಂದ ನನಗೆ ಬಹಳ ಖುಷಿ ಕೊಟ್ಟಿದೆ. ಒಳ್ಳೆಯದಾಗಲಿ, ಈ ಪ್ರಾಡಕ್ಟ್ ತುಂಬ ದೊಡ್ಡ ಸಕ್ಸಸ್ ಆಗಲಿ ಅನ್ನೋದು ನನ್ನ ಆಶಯ. ಥ್ಯಾಂಕ್ ಯು ವೆರಿ ಮಚ್. ಬ್ರ್ಯಾಂಡ್ ಅಂಬಾಸಿಡರ್, ನಿಮ್ಮ ಸಿನಿಮಾ ಜೀವನ ಕೂಡ ಇನ್ನಷ್ಟು ಸಕ್ಸಸ್ ಆಗಲಿ. ಸಾಕಷ್ಟು ಸಿನಿಮಾಗಳು ಬಿಡುಗಡೆ ಆಗಲಿಕ್ಕೆ ಸಿದ್ಧ ಆಗಿದೆ. ಆ ಸಿನಿಮಾಗಳನ್ನು ಕೂಡ ನೋಡಿ ನಮ್ಮ ಊರಿನ ಹೆಮ್ಮೆ ಪೃಥ್ವಿ ಅಂಬರ್ಗೆ ಸಪೋರ್ಟನ್ನು ನೀವು ಕೂಡ ಮಾಡಿ ಅಂತ ಹೇಳ್ತಾ, ಕಾರ್ಯಕ್ರಮದ ಮುಂದೆ ಇವತ್ತಿನ ಮುಖ್ಯ ಅತಿಥಿಗಳಾದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾಂಗ್ಳೂರು ಝೋನ್ನ ಫೀಲ್ಡ್ ಜನರಲ್ ಮ್ಯಾನೇಜರ್ ಶ್ರೀ ಎಂ ರವೀಂದ್ರ ಬಾಬು ಅವರು ತಮ್ಮ ಮಾತುಗಳನ್ನು ನಮ್ಮ ಜೊತೆಗೆ. Respected Anantesh V. Prabhuji, Managing Director Aruna Industries, popular cine star Prithvi Ambar, MD of Oshima Systems Private Limited, Sri Kudur Ramchandra Bhatji, staff of this company, industrialists attending here, my branch head, my previous branch head, my colleagues here, and all ladies and gentlemen, good morning to all of you. I'm sorry I cannot speak Kannada as such, but I'll try to put it in very simple language for this great occasion. It gives me immense pleasure to join all of you today on this auspicious occasion of inauguration of 2 products of Oshima Systems Private Limited. The RJ while mentioning about the bank, he said it is vitamin M. Vitamin M that is required for growth of the industry, but I will put it in a different way. It's the partnership. Today banks, no more you are coming to the banks are coming to the clients, that we are there with you. The very purpose of banking industry in this country is to reduce the
cost of funding that is required for upcoming industries. That way, we are very fortunate to be financial partner to Oshima Systems Private Limited, Chairman and Managing Director Sri Ramchandra Bhattji. Since 1994, the industry has been flourishing, and we pray the Almighty to add a lot of strength to the industry going forward. To put it very in a lighter manner, usually hospitals they flourish if people are sick. Courts, advocates, they work on the disputes of the people. It's a very lighter vein. It's the banks that we always pray that you should flourish in your life. You should come up in your life. You should always do well in your industry, in your area, in your profession, in your service, whatever. So we are here to serve the nation by, it's only a small intermediation what banks do, put it very simple. The intermediation between the savers of the money and the asset creators. When you are creating asset, it is the responsibility of the bankers to join hands. Today, if we see, I will take 1 minute to explain the situation, what was there in year 2020-21 because of the pandemic situation. Most of the industries suffered a lot. Of course, these MSME units, we strengthen because these industries are providing good employment for so many people. These are employment generators and adding a lot of strength to the nation building activity. So during the pandemic situation, our bank, Union Bank of India in particular, and in general banking industry, emergency line of credit was given. Now we are speaking about vaccine, first wave, second wave, third wave, and so on. But the point when nobody knows when this kind of a situation is going to end, we the bankers extended our support to the industry in strengthening the cash flows of the companies and keep the companies afloat despite a lot of difficulties. That way we are committed for strengthening these industries. Our Ramchandra Bhattji told it's a small company and we are taking a big business and all. No company is small. I was just sharing with him, I would like to share with all the entrepreneurs sitting here. During the beginning of my career, when I joined the bank, I have given a loan of 25,000 rupees to one person to buy one Xerox machine. That's the very beginning of my career. You believe me, after 3 decades, he is having more than 25 crores of deposits in the bank. Leave about the business. He has 2 sons settled abroad and more than 25 crores of deposits. It's only a small seed of 25,000 rupees what we have done without any collateral security. Here I would like to mention one thing. We are here to serve you. We are here to serve you if you are a serious entrepreneur. Don't hear to people that there will be CGT MSc coverage without collateral and all those things. If you have real intellectual capital with you, if you have the required technical knowledge, and if you have the all the capabilities built into the business model, we are here to take up your proposals. Second is the comfort of the product what we have today. Any product we can redesign for yourself. As Union Bank of India, we can redesign a product for any industry. Let it be working capital cycle, let it be term loan requirement, let it be repayment schedule, let it be non-funded limits. You handle exports, you handle imports, any product we can twinkle it for you. We can adjust that product and the policy guidelines according to the comfort of the industry. You cannot compare the demand supply position of a particular A company with a B company. Company will have a different, altogether a different structure as far as the business model is concerned. That way we are there. The second is the costing. Costing front, we are very comfortable after amalgamation with S12 Andhra Bank and S12 Corporation Bank. Today Union Bank of India is handling 18 lakh crores of business. And whatever strength we derived out of this amalgamation, that synergy we are extending by way of lesser interest rates,
reduction of processing charges, documentation charges, whatever you call. So feel free to discuss with our branch head is sitting here by Kampadi branch. And we have a centralized process. Today what is happening, you will go with a proposal to the branch and the branch person will send to zonal office, then regional office, zonal office and so on. But that is not the model what we are working on. Today we have centralized process. One cell will be there, which is headed by one Mr. Janardhan Rao. He is here only. You just, it's a one point of contact. You give the documents, that will be sanctioned. Any further information is required, they will be talking to you directly. So the turnaround time we wanted to reduce to the bare minimum level. So I will not take much of a time, but I wanted to just share with one of my my past experiences. This is only to just showcase the mindset of a banker. Please listen very carefully. I was a scale 3 branch head. I was heading a foreign exchange branch. We have one pipes supplying company. It's a very small company, like these industries which I am discussing. It so happened we opened one LC. The material is supplied. He has to make a payment, but he has taken LOU. Before Nirav Modi case, there was a letter of undertaking system. We have issued that. That was on State Bank of India, Chicago. So they came to know by US market opens at 7 o'clock in the evening. Around 8 o'clock, they came to know that there is some small difference in that LOU format. I was there in the branch up to 9 o'clock. I started coming to home at around 9:30, half an hour journey. So he called in between and said, sir, there is an issue in LOU. So I could not stop my vehicle because of the traffic. Then I came back home around 9:45. I called him again. What is the issue? My LOU, there is a problem, sir. It's a 2.5 crores consignment. We have to send this revised format to SBI Chicago. Otherwise, they will not fund. Right? This logic is very simple. They have to fund the Nostro account so that we will arrange payment for the LC. So I said, we have sent it correctly only, but he said, no sir, it's not problem with you, this is a problem with SBI Chicago. Then I said, what is the solution? Can you arrange funds for tomorrow, 2.5 crores? He said, I have to commit suicide. So it's a word, still I am able to hear those words. I have to commit suicide. Because 2.5 crores in a day I cannot mobilize. And if this LC is going to devolve, then my entire business is at stake. That's what he told. Believe me, I'm a public sector banker. Even if I go home, even if I am going to take a sleep, nobody can question me. Because from our side, there is no problem. What would have been the solution? Trust me, against all the rules, where we are not supposed to reopen the branch, I have reopened the branch at 11:30 night. Because US is open. US market is still open. Their banks have started, they work between our 7 o'clock night to early morning 3:30. We reopened the branch. Then I have spoken to the Chicago SBI person. They asked the modification. We have done the modification. If you ask me, on a security front, we are not supposed to open. I have opened. Then we have sent the revised LOU format. Then Nostro is funded. Trust me, that company is today 1,200 crores turnover company, where 2.5 crores was the transaction for which he said he will commit suicide. It's a 4 digits turnover company today, and the MD of the company, he came with an invitation stating that this is my daughter's wedding, sir. You saved my company, you please come. I was just a scale 3. It's a mindset of the bankers which is going to help the industry. Products will be there, pricing will be there. It's the people who are going to take up these industries. It's on our responsibility. So please trust us. Please join Union Bank of India as a financial partner. Today, Ramchandra Bhatji is saying a small company, but we wish and we pray God that this company should flourish and thousands of people should take shelter under employment with this company, and this company should grow in multifold. This is my wish and this is my prayer for the company. Wish you all the best on the launching of these new products, and I request all the entrepreneurs here
please try to, if you are very comfortable with your existing banker, please continue. If you have any inconvenience, or if you want any better service to be enjoyed, please do join Union Bank of India. Good people to bank with. Thank you. ಈ ಸಂದರ್ಭದಲ್ಲಿ ನಮ್ಮ ಓಶಿಮಾ ಸಿಸ್ಟಮ್ಸ್ನ ಇಬ್ಬರು ಕಸ್ಟಮರ್ಸ್ ತಮ್ಮ ಫೀಡ್ಬ್ಯಾಕ್ ಅನ್ನೋದಕ್ಕಿಂತ ಇಷ್ಟು ವರ್ಷಗಳ ಜೊತೆಗೆ ಈ ಕಂಪನಿಯ ಜೊತೆಗೆ ಅವರ ವ್ಯವಹಾರ ಇದೆ, ತಮ್ಮ ಅನಿಸಿಕೆಯನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಶ್ರೀ ರಾಜಲಕ್ಷ್ಮಿ ಏಜೆನ್ಸೀಸ್ ದಾವಣಗೆರೆಯ ಶ್ರೀ ಚೈತನ್ಯ ಅವರು ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಅನಿಸಿಕೆಯನ್ನು ಪ್ರಾಡಕ್ಟ್ ಬಗ್ಗೆ ಇರ್ಬೋದು, ಸರ್ವಿಸ್ ಬಗ್ಗೆ ಇರ್ಬೋದು, ತಮ್ಮ ಅನಿಸಿಕೆಯನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಹೊಸ ಪ್ರಾಡಕ್ಟ್ ಲಾಂಚ್ ಆಗಿದೆ. ಇದು ಬಹಳ ಸಂತೋಷವನ್ನು ಉಂಟು ಮಾಡಿದೆ ನಮ್ಮಗಳಲ್ಲಿ. ಇವತ್ತೇನು ಇದರ ಬಗ್ಗೆ ಬಾಸ್ ರಾಮಚಂದ್ರ ಭಟ್ ಸರ್ ಹೇಳಿದಾರೋ, ಇದು 2 ಓಶಿಮಾ ಎಕ್ಸೆಲ್ ಹಾಗೂ ಓಶಿಮಾ ಲೈಟ್ ಅನ್ನೋವಂಥದ್ದು 2 ಕಣ್ಣುಗಳಾಗಿ ನನಗೆ ಕಾಣ್ತಾ ಇದೆ ವೇದಿಕೆ ಮೇಲೆ. ಇದನ್ನು ಲಾಂಚ್ ಮಾಡೋದಷ್ಟೇ ಅಲ್ಲ, ಇದು ಒಂದು ಜವಾಬ್ದಾರಿಯಾಗಿ ನಮ್ಮ ಡಿಸ್ಟ್ರಿಬ್ಯೂಟರ್ಗಳ ಮೇಲೆ ಕೊಟ್ಟಿದ್ದಾರೆ ಅನ್ನೋ ಭಾವನೆಯನ್ನು ನಾನು ಇಟ್ಕೊಂಡ್ಬಿಟ್ಟು ಇದರ ಎಲ್ಲ ಯಶಸ್ವಿಗೆ ನಾವು ಸಿನ್ಸಿಯರ್ ಆಗಿ ನಾವು ವರ್ಕ್ ಮಾಡಿ ಇದನ್ನು ಯಶಸ್ವಿಯಾಗಿ ತರ್ತೇವೆ ಅಂತ ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ ಸರ್ ನಿಮಗೆ. ಇಷ್ಟು ವರ್ಷ ನೀವೇನು ನಂಬಿಕೆ ಇಟ್ಟಿದ್ರಿ ಅದನ್ನು ಇನ್ನು ಮುಂದೆ ಕೂಡ ಅವರು ಉಳಿಸ್ಕೊಳ್ತಾರೆ. ಆ್ಯಂಡ್ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ಶ್ರೀ ಗಣೇಶ್ ನಾಯಕ್, ದೀಪ್ತಿ ಎಂಟರ್ಪ್ರೈಸಸ್ ಬ್ರಹ್ಮಾವರ ಇರ್ತಾರೆ, ಹಾಗೆ ಬೈಯೋರು ಇರ್ತಾರೆ, ನಾವು ಕೇಳಿಸ್ಕೊಳ್ಳೋರು ಇರ್ತೀವಿ. ಹಾಗೆ ಆ ಫ್ಯಾಮಿಲಿ ಚೆನ್ನಾಗಿ ನಡಿಬೇಕು ಅಂತ ಹೇಳಿದರೆ ನಾವು ಚೆನ್ನಾಗಿ ದುಡಿಮೆ ಮಾಡಬೇಕು, ಚೆನ್ನಾಗಿ ಊಟ ಹಾಕಬೇಕು. ಹಾಗೆ ಅತಿಥಿಗಳಾಗಿ ಬಂದವರಿಗೂ ನಾವು ಚೆನ್ನಾಗಿ ಸೇವೆಯನ್ನು ಮಾಡಬೇಕು. ಅದು ಒಂದೇ ಕರ್ತವ್ಯ ಅಲ್ಲ, ಸಮಾಜಕ್ಕೂ ನಾವು ಏನಾದರೂ ಮಾಡಬೇಕು. ಇದು ಒಂದು ಕುಟುಂಬದ ಕರ್ತವ್ಯ. ಹಾಗೆ ಎಂಟರ್ಪ್ರೈನರ್ ಆಗಿ ಒಂದು ದೇಶಕ್ಕೆ ಇದು ಒಂದು ಸಣ್ಣ ಕುಟುಂಬ ಅಂತ ಹೇಳಿದ್ರೆ ಇಂಡಸ್ಟ್ರಿ ಅಂತ ಹೇಳ್ಬೋದು. ಅದನ್ನು ಒಂದು ನಮ್ಮ ಸೌತ್ ಕೇಂದ್ರದಲ್ಲಿ ಒಂದು ಯಶಸ್ವಿ ಉದ್ಯಮಿಯಾಗಿ ರಾಮಚಂದ್ರ ಭಟ್ರು ಇವತ್ತು ನಮ್ಮ ಮುಂದಿದ್ದಾರೆ. ನಾವು ಒಂದು 10 ವರ್ಷದ ಹಿಂದೆ ನೋಡಿದಾಗ ಇಂಡಸ್ಟ್ರಿಯಲಿಸ್ಟ್ನವರಿಗೆ, ನಾನು ಒಬ್ಬ ಇಂಡಸ್ಟ್ರಿಯಲಿಸ್ಟ್, ಟ್ರೇಡ್ ಬಿಸ್ನೆಸ್ ಮ್ಯಾನ್. ಒಂದು 10 ವರ್ಷದ ಹಿಂದೆ ಯಾವುದಾದ್ರೂ ಒಂದು ಇಂಡಸ್ಟ್ರಿ ಹಾಕಬೇಕು ಅಂತ ಹೇಳಿದರೆ ತುಂಬ ಕಷ್ಟ ಇತ್ತು. ಆದರೆ ಇಡೀ ಜಗತ್ತಿನಲ್ಲಿ ಇವತ್ತು ಭಾರತವನ್ನು ಜಗತ್ತು ನೋಡ್ತಾ ಇದೆ. ಕಾರಣ ಇಂಥ ಚಿಕ್ಕ ಚಿಕ್ಕ ಇಂಡಸ್ಟ್ರಿಗಳು ಹಾನೆಸ್ಟಾಗಿ ಕ್ವಾಲಿಟಿ ವೈಸ್ ಇವತ್ತು ಚೈನಾದಿಂದ ತುಂಬ ಇಂಥ ಪ್ರಾಡಕ್ಟ್ಗಳು ಬಂದಿರ್ಬೋದು, ತುಂಬ ಬಂದಿದೆ. ಆದರೆ ನಮ್ಮವರಿಗೆ ಹಾಗೂ ಬೇರೆ ಎಲ್ರಿಗೂ ಒಂದು ಫೇತ್ ಇರುವಂಥದ್ದು ಇಂಡಿಯನ್ ಪ್ರಾಡಕ್ಟ್ಸ್, ಸ್ವದೇಶಿ ಕಂಪನಿ, ಸ್ವದೇಶಿ ಪ್ರಾಡಕ್ಟ್ಸ್. ಇದನ್ನು ಕೊಡುವಂಥ ಒಂದು ಪ್ರಯತ್ನ ನಮ್ಗೆ ಇವತ್ತು ನೋಡಿರ್ಬೋದು. ದೊಡ್ಡ ಕಂಪನಿ ಆಗಿದೆ, ಇದ್ರ ಹಿಂದ್ಗಡೆ ತುಂಬ ದೊಡ್ಡ ಹೋರಾಟ ಇದೆ, ತುಂಬ ಟೆನ್ಷನ್ಸ್ಗಳಿದೆ, ಫೈನಾನ್ಷಿಯಲ್ ಟೆನ್ಷನ್ಸ್ಗಳು ತುಂಬ ಇದೆ. ಹಾಗೆ ಗ್ರಾಹಕರದ್ದು ಏನಾದರೂ ಒಂದು ಸಣ್ಣ ಕಂಪ್ಲೇಂಟ್ಸ್ ಬಂದರೂ ಅದನ್ನು ಕರೆಕ್ಟಾಗಿ ನಾವು ರೀಚ್ ಮಾಡುವಂಥದ್ದು ನಮ್ಮ ಸಂಸ್ಥೆದು ಕೆಲಸ ಆಗಿರ್ತದೆ. ಅದು ಎಲ್ಲದರಲ್ಲೂ ಒಂದು ಯಶಸ್ವಿಯ ಪಾತ್ ಅದನ್ನು ಮಾಡ್ಕೊಂಡು ಬಂದಿದೆ ಈ ಸಂಸ್ಥೆ. 25ನೇ ವರ್ಷದಲ್ಲಿ ಈ ಸ್ಟೇಜ್ನಲ್ಲಿ ಮಾತಾಡಿದ್ದೆ ನಾನು. 25 ವರ್ಷ ಕಂಪ್ಲೀಟ್ ಆದಮೇಲೆ ಆವಾಗ ಹೇಳಿದೆ, ಬೆಳ್ಳಿ ಹಬ್ಬ ಇನ್ನು ಒಂದು ದಿನ ಗೋಲ್ಡನ್ ಜೂಬ್ಲಿ ಬಂದೇ ಬರುತ್ತೆ. ಆವಾಗ ನನಗನ್ನಿಸ್ತು, ಇವತ್ತು 2 ಪ್ರಾಡಕ್ಟ್ ಕೊಟ್ಟಿದ್ದಾರೆ, ಪಂಚಮಂ ಕಾರ್ಯಸಿದ್ಧಿ, ಹಾಗೆ ಇನ್ನೊಂದು 3 ಪ್ರಾಡಕ್ಟ್ ನೀವು ಕೊಡಬೇಕು. ಅಂದರೆ 5 ಥರದ ಪ್ರಾಡಕ್ಟ್ ಕೊಡಬೇಕು, 50 ವರ್ಷ ಪೂರ್ಣ ಆಗಬೇಕು ಅಂಥೇಳಿ. ಮುಂದೆ ಸಮಾಜಕ್ಕೆ ಒಂದು ಕಂಪೆನಿ ಅಂತ ಯಾಕೆ ಮಾಡ್ತೀವಿ ಅಂತ ಹೇಳಿದರೆ, ದ ಬಿಸ್ನೆಸ್ ರನ್ ಬೈ ನಾಟ್ ಬೈ ಎ ಮ್ಯಾನ್, ದ ಬಿಸ್ನೆಸ್ ರನ್ ಬೈ ಎ ಸಿಸ್ಟಮ್. ಹಾಗೆ ಕಂಟ್ರಿ ಈಸ್ ಆಲ್ಸೋ ರನ್ ಬೈ ಎ ಸಿಸ್ಟಮ್, ನಾಟ್ ಬೈ ಎ ಮ್ಯಾನ್. ಇವತ್ತು ನಾವು ಇಡೀ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ಇಂಡಸ್ಟ್ರಿಗೆ ಎಷ್ಟು ಸಪೋರ್ಟಿವ್ ಆಗಿ ಇದೆ ಅಂತ ನಮಗೆ ಕಾಣ್ತಾ ಇದೆ. ಆ ರೀತಿ ನಮ್ಮ ಒಂದು ಚಿಕ್ಕ ಇಂಡಸ್ಟ್ರಿ ಅಂದರೂ ಚೊಕ್ಕ ಇಂಡಸ್ಟ್ರಿ. ಆದರೆ ಈ ಇಂಡಸ್ಟ್ರಿಗಳಲ್ಲಿ ತುಂಬ ಜನರು ಮಂಗಳೂರಿನವರು ಮತ್ತು ಸೌತ್ ಕೇಂದ್ರ ಉಡುಪಿಯವ್ರನ್ನ ಯಾಕೆ ಇಷ್ಟಪಡ್ತಾರೆ ಅಂತ ಹೇಳಿದರೆ, ಇಲ್ಲಿರುವಂತಹ ಇಂಡಸ್ಟ್ರಿಯಲಿಸ್ಟು ತುಂಬ ಹಾನೆಸ್ಟಾಗಿ ಬಿಸ್ನೆಸ್ ಮಾಡ್ತಾರೆ ಅಂಥೇಳಿ. ಹಾನೆಸ್ಟ್ ಅಂದರೆ ಅರ್ಥ ಏನು ಅಂತ ಹೇಳಿದರೆ,
ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡೋದಿಲ್ಲ. ಯಾವುದೇ ನಾವು ಏನು ಹೇಳಿದ್ದೀವಿ, ಇಷ್ಟು ವೆಯ್ಟಿದು ಮೆಟೀರಿಯಲ್ ಕೊಡ್ತೀವಿ ಅಂತ ಹೇಳಿದರೆ ಒಂದು 10 ರೂಪಾಯಿ ಕಡಿಮೆ ಮಾಡಲಿಕ್ಕೆ ನಾವು ಏನೋ ತೂಕದಲ್ಲಿ ಕಡಿಮೆ ಮಾಡಿಕೊಂಡು ಗೊತ್ತಾಗೋದಿಲ್ಲ ಅನ್ನುವಂಥ ಕೆಲಸಗಳನ್ನು ನಮ್ಮ ಇಂಡಸ್ಟ್ರಿಗಳು, ಹಾನೆಸ್ಟ್ ಆದ ಇಂಡಸ್ಟ್ರಿಗಳು ನಾವು ಮಾಡಿಲ್ಲ. ಅಂತಹ ಕೆಟಗರಿಯಲ್ಲಿಯೂ ನಮ್ಮ ವಶಿಮಾ ಅನ್ನುವಂತಹ ಒಂದು ಸಂಸ್ಥೆ ಇದೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತೇನೆ. ಹಾಗೆ ಪ್ರೈಸ್ ವೈಸ್ನಲ್ಲಿಯೂ ಕಾಂಪಿಟೀಷನ್, ಅಂದರೆ ಯಾರೋ ಒಬ್ಬರು 10 ರೂಪಾಯಿ ಕಡಿಮೆ ಮಾಡಿದರು ಅಂತೇಳಿ ಹೇಳಿ ನಾವು ಒಂದು 10-20 ರೂಪಾಯಿ ಕಡಿಮೆ ಮಾಡಿಕೊಂಡು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡು ಹೋಗಿಲ್ಲ. 10 ರೂಪಾಯಿ ಕಡಿಮೆ ಮಾಡಿರ್ಬೋದು, ಆದರೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ಇಂತಹ 10 ವರ್ಷದಿಂದ ನಾನು ಟ್ರೇಡಿಂಗ್ ಮಾಡ್ತಾ ಇದ್ದೇನೆ ಇವ್ರ ಜೊತೆಗೆ. 10 ವರ್ಷದ ಅನುಭವಗಳನ್ನು ನಾನು ಹೇಳಿದೆ. ಹಾಗಾಗಿ ದೇಶಕ್ಕೆ ಒಂದು ಗರಿ ಕೊಡುವಂತಹ ಕೆಲಸ, ಒಂದು ಫೆದರ್ಸ್, ಆ್ಯಡೆಡ್ ಒನ್ ಫೆದರ್ಸ್ ಟು ಅವರ್ ನೇಷನ್. ಸೊ ಇದನ್ನು ಇಲ್ಲಿ ಈ ವಶಿಮಾ ಸಂಸ್ಥೆ ಮಾಡಿದೆ. ಫ್ಯೂಚರಲ್ಲಿ ಎಲ್ಲ ಈಗ ಹೇಳಿದರೆ 5 ರಾಜ್ಯಗಳಲ್ಲಿ ರೀಚ್ ಮಾಡಿದ್ದೀವಿ ಅಂಥೇಳಿ, ಅನೇಕ ರಾಜ್ಯಗಳಲ್ಲಿಯೂ ರೀಚ್ ಆಗೋದ್ರ ಜೊತೆಗೆ ಗ್ರಾಹಕರ ವಿಶ್ವಾಸವನ್ನು, ಡೀಲರ್ಸರ ವಿಶ್ವಾಸವನ್ನು ತಗೊಳ್ಬೇಕು ಅಂತ ನಾನು ಅವ್ರ ಹತ್ರ ಯಾವಾಗಲೂ ಅದನ್ನು, ನಮ್ಮ ತುಂಬ ಆತ್ಮೀಯರು, ಬಿಸ್ನೆಸ್ ಮೆನ್ ಆಗಿ ಮಾತ್ರ ಆತ್ಮೀಯರಲ್ಲ ನಾವು ಮತ್ತು ರಾಮಚಂದ್ರ ಭಟ್ರು, ನಾವು ಸಾಮಾಜಿಕ ಸೇವೆಯಲ್ಲಿ ನಾವು ತೊಡಗಿಸ್ಕೊಂಡವರು, ನಾವು ಸಹ ಅವ್ರ ಜೊತೆಗೆ ಯಾವಾಗಲೂ ಇದ್ದೇವೆ. ಅದಕ್ಕೆ ನಮ್ಮ ಒಂದು ಬಿಸ್ನೆಸ್ ಸಕ್ಸಸ್ಸಿಗೂ ಅದು ಒಂದು ಭಾಗ ಅಂತ ಹೇಳಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ತುಂಬ ಜನರು ಬಿಸ್ನೆಸ್ ಮಾಡ್ತಾರೆ, ಆದರೆ ಟಾಟಾ ಕಂಪನಿಗೆ ಯಾಕೆ ಯಾವಾಗಲೂ ಜನರು ಟಾಟಾ ಅನ್ನುವಂಥದ್ದು ವಿಶ್ವಾಸ ಇದೆ ಅಂತ ಹೇಳಿದರೆ, ಅವರು ಕೊರೋನಾ ಟೈಮಲ್ಲಿ ನಾವು ನೋಡಿರ್ಬೋದು, ಫಸ್ಟ್ ಅನೌನ್ಸ್ ಮಾಡಿದಂತಹ ಒಂದು ಸಂಸ್ಥೆ, ದೇಶಕ್ಕೆ ಇಷ್ಟು ಕೋಟಿ ನಾನು ಆ ಕೊರೋನಾ ಟೈಮಲ್ಲಿ ಕೊಡ್ತೇನೆ ಅನ್ನುವಂಥದ್ದು ಅನೌನ್ಸ್ ಮಾಡಿದಂಥ ಒಂದು ಕಂಪನಿ. ಹಾಗೆ ರಾಮಚಂದ್ರ ಭಟ್ರು ಇಲ್ಲಿ ಒಂದು ಕಂಪನಿ ಮಾಡಿ ಒಂದಿಷ್ಟು ಜನರಿಗೆ ಉದ್ಯೋಗ ಕೊಟ್ಟು, ಒಂದಿಷ್ಟು ಜನರಿಗೆ ಒಳ್ಳೆಯ ಡಿಸ್ಟ್ರಿಬ್ಯೂಟ್ರಿಗೂ ಅರ್ನಿಂಗ್ ಮಾಡುವಂಥ ಅವಕಾಶ ಮಾಡಿಕೊಟ್ಟು, ಗ್ರಾಹಕರಿಗೂ ಒಳ್ಳೆಯ ಪ್ರಾಡಕ್ಟ್ಗಳನ್ನು ಕೊಟ್ಟು, ಇದನ್ನೆಲ್ಲ ಮಾಡಿರುವುದರ ಜೊತೆಗೆ ನಮ್ಮ ಸಂಪಾದನೆಯ 10ನೇ ಒಂದು ಅಂಶ ಸಮಾಜಕ್ಕೆ ಕೊಡಬೇಕು ಅನ್ನುವಂತಹ ಒಂದು ಇದೆಯಲ್ಲ, ಹಿರಿಯವರು ಹೇಳಿದಂಥ ರೂಲ್ಸ್, ಆ ದಾರಿಯಲ್ಲಿ ನಡೆಯುವಂತಹ ವ್ಯಕ್ತಿ. ಹಾಗಾಗಿ ಸಾಮಾಜಿಕ ಸೇವೆಯಲ್ಲೂ ಅವರು ತುಂಬ ಒಂದು ಹೆಜ್ಜೆ ಮುಂದಿದ್ದಾರೆ ಅಂತ ಹೇಳಲಿಕ್ಕೂ, ಅದನ್ನು ನಾನು ಕೊನೆಯಲ್ಲಿ ಹೇಳಿದೆ, ಆದರೆ ಅದನ್ನು ಮೊದಲು ಹೇಳಬೇಕಿತ್ತು. ಅದು ತುಂಬ ಸಂತೋಷ ಕೊಡುವಂಥ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಒಬ್ಬ ಸ್ವಯಂ ಸೇವಕ ಕಾರ್ಯಕರ್ತ ಅಂತ ಹೇಳಲಿಕ್ಕೂ ಇಷ್ಟಪಡ್ತೇನೆ. ಹಾಗೆ ಸಮಾಜದ ಜೊತೆಗಿದ್ದು ನಮ್ಮ ಇಂಡಸ್ಟ್ರಿಯನ್ನು ಚೆನ್ನಾಗಿ ಬೆಳೀಲಿ, ಎಲ್ಲ ದೇವರ ಆಶೀರ್ವಾದ ಅವರ ಜೊತೆಗಿರಲಿ, ಗ್ರಾಹಕರ ಆಶೀರ್ವಾದವೂ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಗಳಿಗೆ 5 ಪ್ರಾಡಕ್ಟ್ಗಳನ್ನು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ಇದ್ದರೆ ಅವರು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾರೆ. ಹಾಗೆ ಕಾರ್ಯಕ್ರಮದ ಮುಂದೆ ಬೇರೆ ಯಾರಾದರೂ ವೆಲ್ ವಿಶಸ್ ಸಂಸ್ಥೆಯ ಬಗ್ಗೆ ಅಥವಾ ಪ್ರಾಡಕ್ಟ್ ಬಗ್ಗೆ ಏನಾದರೂ ಶುಭಾಶಯವನ್ನು, 2 ಪ್ರಾಡಕ್ಟ್ ಇವತ್ತು ಲಾಂಚ್ ಆಗಿದೆ, ಶುಭಾಶಯವನ್ನು ಸಲ್ಲಿಸುವವರು ಯಾರಾದರೂ ಮಾತಾಡೋದಿದ್ದರೆ ದಯಮಾಡಿ ಬರಬಹುದು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಬರ್ತಾ ಇದ್ದೀವಿ. ಇವತ್ತಿನ ಸಭಾಧ್ಯಕ್ಷತೆಯನ್ನು ವಹಿಸಿದವರು ಅರುಣಾ ಇಂಡಸ್ಟ್ರೀಸ್ನ ಮ್ಯಾನೇಜಿಂಗ್ ಪಾರ್ಟ್ನರ್ ಶ್ರೀ ಅನಂತೇಶ್ ವಿ ಪ್ರಭು ಅವರು ತಮ್ಮ ಮಾತುಗಳನ್ನು ನಮ್ಮ ಜೊತೆಗೆ ಈ ಸಂದರ್ಭದಲ್ಲಿ ಹಂಚಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. One and all, it gives me immense pride to stand before you today, both as a fellow industrialist and the president of KIA. As we are all aware, today is the product launch ceremony of Oshima XL and Oshima Lite, 2 more quality-oriented products from the house of Oshima Systems Private Limited. At the outset, I would like to heartily congratulate our past president and guiding force of KIA, Shri K. Ramchandra Bhatt, and his entire team from Oshima Systems Private Limited on this big day. It is truly a momentous occasion for all of them. Success, as they all say, is all about dreaming big and nurturing this dream. It's all about perseverance and determination. Today, Oshima Systems has completed a journey of more than 2.5 decades. It is because of their commitment to quality.
As we all know, Oshima is a superior quality welding electrode. This product has gained popularity and acceptability and today is widely marketed over the 5 states, that is Karnataka, Kerala, Goa and Maharashtra, through a wide range of distributors. By doing so, Oshima has excelled through quality and integrity and earned a very big name and hence gained a lot of goodwill. So this has led Oshima to where it is today, the pinnacle of success. So we can proudly say that Oshima Systems today is a jewel in the crown of Baikampadi. So hats off to them. The company has also been maintaining strict norms regarding environmental care and laying emphasis on human resource welfare. With a view to take Oshima to the next level, they have roped in Shri Prithvi Ambar, a very popular cine star and brand ambassador. I'm sure this association will take this brand to the next level. Once again, I congratulate Shri K. Ramchandra Bhatt and his entire team on this great occasion. Thank you. ಕಾರ್ಯಕ್ರಮದ ಕೊನೆಯ ಕ್ಷಣ ಮುಗಿಸೋದಕ್ಕೂ ಮುಂಚೆ ನಮ್ಮ ಜೊತೆಗೆ ಇಸ್ಕಾನ್ ಮಂಗಳೂರಿನ ಸ್ವಾಮಿ ಸನಂದನಾ ದಾಸ್ ಅವರಿದ್ದಾರೆ. ಅವರ ಒಂದು ಆಶೀರ್ವಾದ ಈ ಸಂದರ್ಭದಲ್ಲಿ ನಮಗೆ ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. We pray for the Supreme Lord that He showers all the blessings upon the new product that is being launched. In every field we hear this. Even the doctors say that we can only treat. Actual curing is done by the Lord. So similarly, in every walk of our life, we can only execute the duty, but the final result is bestowed by the Supreme Lord. So on this occasion, we pray for the Supreme Lord that He blesses this great business which was built on the basis of morality, ethics, honesty. Not only that, and as a compassion towards environment and fellow beings as well. I know Ramchandra Bhatt very personally. Unlike business terms, how you are all related, our relationship is a little more different. As a man, I have seen him, not only today having grown to a certain extent, he is speaking about morality or anything. In fact, in the beginning of his business itself, his mantra was, I want to build any company or anything based upon the honesty, ethics, and doing justice for everyone. The very occasion you can see here, the way he is organized, the justice is done for everyone, right? The employees are involved, the customers are involved, and the distributors are there, and the brand ambassador is there, and Baikampadi, this industrial area president is there, and their banking partner is there, and of course all the Baikampadi chief industrialists. So very, the way he has organized itself is very easily depicting his personality. We only pray for the Lord that it should not get restricted to him only. It should pass on to next generation and if possible to many more such people. And one more thing is, during the lockdown, there were many people who were accepting the charity, but there were only few companies who came forward to give charity. And one among them was Oshima Systems and Ramchandra Bhatt. He came out personally to hand over kits to people. I just one fine day called him informally and asked, in your area we are distributing some ration kits, would you like to participate? He happily came. This was a time when people were not daring to come outside their house. But despite those situations, he came out, he handed over very successfully cooperated distribution of kits in his area, not once, I think twice, and he sponsored eventually those kits as well. Said Lord Krishna give him more and more strength so that he can do much better for the society and for everyone. Hare Krishna. ಪೂಜ್ಯ ಸನಂದನಾನಂದ ದಾಸ ಸ್ವಾಮೀಜಿಯವರ ಆಶೀರ್ವಾದಗಳನ್ನು ಮತ್ತೊಮ್ಮೆ ಬೇಡಿಕೊಂಡು ಕಾರ್ಯಕ್ರಮದ ಕೊನೆಯ ಕ್ಷಣಕ್ಕೆ ನಾವು ಬರ್ತಾ ಇದ್ದೀವಿ. ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೆ, ಅತಿಥಿಗಳಿಗೆ ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ಓಶಿಮಾ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ನ ಮಾರ್ಕೆಟಿಂಗ್ ಮ್ಯಾನೇಜರ್ ಶ್ರೀ ಕಮಲಾಕ್ಷ್ ಪಿ ಅವರು ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯರೇ ಹಾಗೂ ಆಗಮಿಸಿದ ಗ್ರಾಹಕ ಬಂಧುಗಳೇ ಹಾಗೂ ಹಿತೈಷಿಗಳೇ, ಪ್ರಥಮವಾಗಿ ವಂದನೆಗಳು. ನಮ್ಮ ಈ ಒಂದು ಹೊಸ ಪ್ರಾಡಕ್ಟ್ ಲಾಂಚಿನ ಈ ಸಮಾರಂಭಕ್ಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಮಂಗಳೂರಿನ ಕರಾವಳಿಯಾದ್ಯಂತ ಮನೆ ಮಾತಾಗಿರುವಂಥ ಅರುಣ ಮಸಾಲಾ ಇಂಡಸ್ಟ್ರೀಸ್ ಮಂಗಳೂರು ಹಾಗೂ ಕೆನರಾ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ನ ಅಧ್ಯಕ್ಷರು ಆದ ಶ್ರೀ ಅನಂತೇಶ್ ವಿ ಪ್ರಭು ಇವರಿಗೆ ಓಶಿಮಾ ಸಿಸ್ಟಮ್ಸ್ನ ಪರವಾಗಿ ತುಂಬು ಹೃದಯದ ವಂದನೆಯನ್ನು ಸಮರ್ಪಿಸುತ್ತಿದ್ದೇವೆ. ಹಾಗೆ ಕಂಪನಿಯ ಬ್ರ್ಯಾಂಡ್ ಅಂಬಾಸಡರ್ ಹಾಗೂ ಇಂದಿನ ಈ ಹೊಸ ಉತ್ಪನ್ನವನ್ನು ಲೋಕಾರ್ಪಣೆ ಮಾಡಿದಂತಹ ನಮ್ಮೆಲ್ಲರ ನೆಚ್ಚಿನ ನಟ ಶ್ರೀ ಪೃಥ್ವಿ ಅಂಬಾರ್ ಇವರಿಗೂ ಕೂಡ ಓಶಿಮಾ ಸಿಸ್ಟಮ್ಸ್ನ ಪರವಾಗಿ ತುಂಬು ಹೃದಯದ ವಂದನೆಯನ್ನು ಸಮರ್ಪಿಸುತ್ತಿದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಶುಭವನ್ನು ಹಾರೈಸಿದಂತಹ ಝೋನಲ್ ಮ್ಯಾನೇಜರ್, ಫೀಲ್ಡ್ ಜನರಲ್ ಮ್ಯಾನೇಜರ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾಂಗ್ಳೂರು ಝೋನ್ ಶ್ರೀ ರವೀಂದ್ರ ಬಾಬು ಇವರಿಗೂ ಕೂಡ ಓಶಿಮಾ ಸಿಸ್ಟಮ್ಸ್ನ ಪರವಾಗಿ, ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ನ ಪರವಾಗಿ ತುಂಬು ಹೃದಯದ ವಂದನೆಯನ್ನು ಸಮರ್ಪಿಸುತ್ತಿದ್ದೇವೆ. ಹಾಗೆ ಆಗಮಿಸಿದ ಎಲ್ಲ ಹಿತೈಷಿಗಳಿಗೂ ಓಶಿಮಾ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ನ ಪರವಾಗಿ ತುಂಬು ಹೃದಯದ ವಂದನೆಯನ್ನು ಸಮರ್ಪಿಸುತ್ತಿದ್ದೇವೆ. ಹಾಗೂ ಇಲ್ಲಿ ಬೈಕಂಪಾಡಿ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ಹಾಗೂ ಸದಸ್ಯರು ಆಗಮಿಸಿದ್ದೀರಾ, ನಿಮಗೂ ಕೂಡ ತುಂಬು ಹೃದಯದ ವಂದನೆಗಳು. ಹಾಗೂ ಇಲ್ಲಿಯ ಇಂಡಸ್ಟ್ರಿಯಲ್ ಏರಿಯಾದ ಎಲ್ಲ ಇಂಡಸ್ಟ್ರಿಯಲಿಸ್ಟ್ನವರಿಗೂ ಓಶಿಮಾ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಇದರ ಪರವಾಗಿ ತುಂಬು ಹೃದಯದ ವಂದನೆಯನ್ನು ಸಮರ್ಪಿಸುತ್ತಿದ್ದೇವೆ. ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಸಲು ನಮಗೆ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿರ್ವಹಿಸಿದಂತಹ ಮೀಡಿಯಾ ಹೌಸ್ನ ಅನಿಲ್ ಮತ್ತು ಬಳಗಕ್ಕೆ ಓಶಿಮಾ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ನ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಹಾಗೆ ಅವರಿಗೆ ನೆನಪಿನ ಕಾಣಿಕೆಯನ್ನು ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ರಾಮಚಂದ್ರ ಭಟ್ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮೀಡಿಯಾ ಹೌಸ್ನ ಅನಿಲ್ ಹಾಗೂ ಬಳಗಕ್ಕೆ ತುಂಬು ಹೃದಯದ ವಂದನೆಯನ್ನು ಮತ್ತೊಮ್ಮೆ ಸಮರ್ಪಿಸುತ್ತಿದ್ದೇವೆ. ವಿನ್ಯಾಸವನ್ನು ಕಳೆದ ಓಶಿಮಾ ಲಾಂಚ್ ಆಗುವ ಅಂದಿನಿಂದ 2005ರಿಂದ ಪ್ರಸ್ತುತ ಓಶಿಮಾ ಎಕ್ಸೆಲ್, ಓಶಿಮಾ ಲೈಟ್ ಅದರ ಎಲ್ಲ ವಿನ್ಯಾಸವನ್ನು ಮಾಡಿದಂಥ ಬ್ರ್ಯಾಂಡ್ ಮ್ಯಾಂಗೋ ಅದರ ಯಶವಂತ್ ಮತ್ತು ಬಳಗಕ್ಕೆ ಈ ಒಂದು ಸಮಯದಲ್ಲಿ ಅವರಿಗೆ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ಅವರಿಗೂ ನೆನಪಿನ ಕಾಣಿಕೆ ವಿತರಣೆ ಇತ್ತು, ಆದರೆ ಅವರೀಗ ಇಲ್ಲಿ ಬಂದಿಲ್ಲ, ಅವರಿಗೆ ಆಮೇಲೆ ಅದನ್ನು ನೀಡಲಾಗುವುದು. ಹಾಗೆ ಇಂದಿನ ಈ ಒಂದು ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ನಿರೂಪಿಸಿದಂತಹ ರೆಡ್ FM ಫೇಮ್ RJ ಪ್ರಸನ್ನ ಇವರಿಗೆ ಓಶಿಮಾ ಸಿಸ್ಟಮ್ಸ್ನ ಪರವಾಗಿ ತುಂಬು ಹೃದಯದ ವಂದನೆಯನ್ನು ಸಮರ್ಪಿಸುತ್ತಿದ್ದೇವೆ. ಹಾಗೆ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಸಂಸ್ಥೆಯ CMD ಅವರಲ್ಲಿ ವಿನಂತಿ. ಹಲವಾರು ಕಾರ್ಯಕ್ರಮವನ್ನು ನಿರೂಪಿಸಿದ ಹೆಮ್ಮೆಯ ನಮ್ಮೆಲ್ಲರ ಆತ್ಮೀಯ ಮಿತ್ರ RJ ಪ್ರಸನ್ನ ಇವರಿಗೆ ಮತ್ತೊಮ್ಮೆ ವಂದನೆಗಳು. ಹಾಗೂ ಇಂದಿನ ಭೋಜನದ ವ್ಯವಸ್ಥೆಯನ್ನು ನಿರ್ವಹಿಸಲಿರುವಂತಹ ಜನತಾ ಡೀಲಕ್ಸ್ನ ಮಾಲಕರಿಗೂ ಸಿಬ್ಬಂದಿ ವರ್ಗಕ್ಕೂ ಓಶಿಮಾ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ನ ಪರವಾಗಿ ತುಂಬು ಹೃದಯದ ವಂದನೆಯನ್ನು ಸಮರ್ಪಿಸುತ್ತಿದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ರೀತಿಯಲ್ಲೂ ಸಹಕರಿಸಿದಂತಹ ಹಿತೈಷಿ ವರ್ಗಕ್ಕೂ ತುಂಬು ಹೃದಯದ ವಂದನೆಗಳು. ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ವಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಬಹಳ ಗೌರವದಿಂದ ನೋಡುವಂಥ ಒಬ್ಬರು ಸನ್ಯಾಸಿ ಅವರು ಇವತ್ತು ಬಂದಿದ್ದಾರೆ, ನಮ್ಮನ್ನೆಲ್ಲ ಹರಿಸಿದ್ದಾರೆ. ಅವರಿಗೆ ನಿಮ್ಮ ಎಲ್ಲರ ಪರವಾಗಿ ದೊಡ್ಡ ಪ್ರಣಾಮಗಳು ಸ್ವಾಮಿ.